ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಬದುಕು ಭಾವದ ಮೇಲೆ ನಿಂತಿದೆ. ಭಾವಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂಥದ್ದು ನಂಬಿಕೆ. ನಂಬಿಕೆ ಎಷ್ಟು ಮುಖ್ಯವೋ ಅಪನಂಬಿಕೆ ಕೂಡ ಅಷ್ಟೇ ಮುಖ್ಯ. ಇದೆಷ್ಟು ಬೇಕೋ ಅದಷ್ಟೇ ಬೇಡ. ಕೆಲವು ಬಾರಿ ಅದು ಕೂಡ ಬೇಕಾಗ್ತದೆ, ಅಪನಂಬಿಕೆ ಕೂಡ ಬೇಕಾಗ್ತದೆ ಕೆಲವು ಬಾರಿ. ಹಾಗಾಗಿ ಆ ಕುರಿತು ಕಳೆದ 2 ಸಂದರ್ಭಗಳಲ್ಲಿ ಕೆಲವಾರು ಮಾತುಗಳನ್ನು ಆಡಿದ್ದೇವೆ. ಇವತ್ತು ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದೇವೆ. ರಾಮಾಯಣವನ್ನು ತೆಗೆದುಕೊಳ್ಳೋಣ. ನಂಬಿಕೆ ಅಪನಂಬಿಕೆ ರಾಮಾಯಣದಲ್ಲಿ ಹೇಗಿದೆ ಹಾಗೆ ನೋಡಿದರೆ ರಾಮಾಯಣವೆಲ್ಲ ನಂಬಿಕೆಯ ಮಾತೇ ಹೌದು. ಎಲ್ಲರೂ ರಾಮನನ್ನು ನಂಬಿದ್ದಾರೆ. ರಾಮನು ಕೂಡ ತನ್ನ ಭಕ್ತರನ್ನು ಅವರಿಗೆ ಕೆಲಸ ಕೊಡುವಾಗ ಅವರನ್ನು ನಂಬಿಯೇ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಭಕ್ತ ಭಗವಂತನ ಮಧ್ಯೆ ಇರ್ತಕ್ಕಂಥ ನಂಬಿಕೆಯ ಪ್ರಶ್ನೆ ಅದು. ಭಕ್ತರ ಮಧ್ಯೆ ಪರಸ್ಪರ ನಂಬಿಕೆಯ ಪ್ರಶ್ನೆ ಕೂಡ ಹೌದು. ಇಡೀ ರಾಮಾಯಣವೇ ನಂಬಿಕೆಯ ಮೇಲೆ ಇರತಕ್ಕಂಥದ್ದು. ಅದರಲ್ಲಿ ಕೆಲವು ಪಾತ್ರಗಳು ಮುಖ್ಯವಾಗಿ ಅವರಿಗೆ ಗೊತ್ತಿಲ್ಲ, ಅವರು ಕಂಡಿಲ್ಲ, ಆದರೂ ನಂಬಿದ್ದಾರೆ. ಅಂಥ ಪಾತ್ರಗಳ ಬಗ್ಗೆ ಕೆಲವಾರು ಮಾತುಗಳನ್ನು ಇವತ್ತು ಮೊದಲಿಗೆ ಆಡಲಿಕ್ಕಿದ್ದೇವೆ. ಅದರಲ್ಲಿ ಶಬರಿಯ ಪಾತ್ರ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಶಬರಿಗೆ ನಂಬಿಕೆ ಏನು ಅಂದರೆ, ರಾಮ ಬರ್ತಾನೆ, ತನ್ನ ಗುಡಿಸಲಿಗೆ, ತನ್ನ ಕುಟೀರಕ್ಕೆ ರಾಮ ಬರ್ತಾನೆ. ಶಬರಿಯ ನಂಬಿಕೆ ಅದು. ಆ ನಂಬಿಕೆಗೆ ತರ್ಕ ಯುಕ್ತಿಗಳ ಆಧಾರವಿಲ್ಲ. ಈಗ ನೀವು ಹಾಗೆ ಆಲೋಚನೆ ಮಾಡಿ, ರಾಮ ಯಾಕೆ ಬರಬೇಕು? ಶಬರಿಯ ಕುಟೀರಕ್ಕೆ ರಾಮ ಬರಲಿಕ್ಕೆ ವ್ಯಾವಹಾರಿಕವಾಗಿ ಏನು ಕಾರಣ ಇದೆ? ಒಂದು ವೇಳೆ ಈಗ ಕೈಕೇಯಿ ಬರವನ್ನೇ ಕೇಳದೇ ಇದ್ದಿದ್ರೆ ರಾಮ ಅಲ್ಲೇ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜನಾಗ್ತಾ ಇದ್ದ, ಕಾಡಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಶಬರಿಯನ್ನು ಕಾಣುವ ಪ್ರಮೇಯವೇ ಇಲ್ಲ. ಇರಲಿ, ಭರತ ಚಿತ್ರಕೂಟಕ್ಕೆ ಬರದೇ ಇದ್ದಿದ್ರೆ ಆಗಲೂ ಕೂಡ ರಾಮ ಈ ಕಡೆ ಬರ್ತಿರ್ಲಿಲ್ಲ, ಪಂಚವಟಿಯ ಕಡೆ ಬರ್ತಿರ್ಲಿಲ್ಲ, ಅಥವಾ ಋಷಿಮುಖ ಪರ್ವತದ ಕಡೆ ಬರ್ತಾ ಇರಲಿಲ್ಲ. ಯಾಕೆಂದರೆ ಚಿತ್ರಕೂಟ ಬಹಳ ಹಿಡಿಸಿತ್ತು ರಾಮನಿಗೆ. ರಾಮಾಯಣದ ಅಯೋಧ್ಯಕಾಂಡದ ವರ್ಣನೆ ಗಮನಿಸಿದ್ರೆ, ಸ್ವರ್ಗವು ಅಯೋಧ್ಯೆಯು ಇದರ ಮುಂದೆ ಅಲ್ಲ ಅಂತ ಹೇಳ್ತಾನೆ ರಾಮ. ಚಿತ್ರಕೂಟ ಪರ್ವತ ಮತ್ತು ಆ ಪರಿಸರದ ಕುರಿತು ಎಷ್ಟು ಅವನು ಸಂತೋಷ ಪಟ್ಟಿದ್ದ ಅಂದರೆ, ಮತ್ತೆಲ್ಲ ಮರೆತು ಬಹಳ ಸಂತೋಷದಲ್ಲಿ ಆ 3 ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೆ ಭರತ ಬಂದು ಹೋದಾಗ ಆ ಸೈನ್ಯ, ಆ ಆನೆಗಳು, ಕುದುರೆಗಳು, ಕಾಡೆಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತದೆ. ಹಾಗಾಗಿ ಅದು ಒಂದು ಕಾರಣ. ಇನ್ನೊಂದು ಕಾರಣ, ದಾರಿ ಗೊತ್ತಾಯಿತು. ಇಡೀ ಅಯೋಧ್ಯೆಗೆ ಕೋಸಲಕ್ಕೆ ರಾಮನಿರುವ ಸ್ಥಳ ಗೊತ್ತಾಯಿತು, ದಾರಿ ಗೊತ್ತಾಯಿತು. ದಿನ ಬೆಳಗಾದ್ರೆ ಇನ್ನು ದರ್ಶನಕ್ಕೆ ಜನ ಬರ್ತಾರೆ, ಭೇಟಿ ಕೊಡ್ತಾ ಇರಬೇಕಾಗ್ತದೆ ಅಂತ ಅನಿಸ್ತು ರಾಮನಿಗೆ. ಹಾಗಾಗಿ ವನವಾಸಕ್ಕೆ ಬೇಕಾಗಿರ್ತಕ್ಕಂಥ ಏಕಾಂತ ಸಿಕ್ಕೋದಿಲ್ಲ. ಈ 2 ಕಾರಣಗಳಿಗೋಸ್ಕರವಾಗಿ ರಾಮನು ಚಿತ್ರಕೂಟವನ್ನು ಬಿಟ್ಟು ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾನೆ. ಒಂದು ವೇಳೆ ಭರತ ಚಿತ್ರಕೂಟಕ್ಕೆ ಬರುವ ಸಂದರ್ಭ ಇಲ್ಲದೇ ಇದ್ದರೆ ರಾಮ ಚಿತ್ರಕೂಟದಲ್ಲಿ ವನವಾಸವನ್ನು ಪೂರ್ಣ ಮಾಡ್ತಾ ಇದ್ದ. ಶಬರಿಗೆ ರಾಮ ಬರ್ತಾನೆ ಅಂತ ಗೊತ್ತಾಗಿದ್ದು ರಾಮ ಚಿತ್ರಕೂಟಕ್ಕೆ ಬಂದ ಆ ಮಾತು ಬಂದಿದ್ದು ಚಿತ್ರಕೂಟಕ್ಕೆ ರಾಮ ಬಂದ ಸಂದರ್ಭದಲ್ಲಿ. ಶಬರಿಯ ಗುರುಗಳು ಶಬರಿಗೆ ಹೇಳ್ತಾರೆ, ಒಂದು ದಿನ ರಾಮ ಬರ್ತಾನೆ ಇಲ್ಲಿಗೆ, ಅವನಿಗೆ ಆತಿಥ್ಯವನ್ನು ಮಾಡಿ, ಅವನ ಸೇವೆಯನ್ನು ಮಾಡಿ, ಮತ್ತೆ ನೀನು ಬಂದು ನಮ್ಮನ್ನು ಸೇರ್ಕೊಳ್ಬೇಕು ಅಂತ. ಅವರೆಲ್ಲ ಮುಕ್ತಿಯನ್ನು ಪಡೆದಿರ್ತಾರೆ. ಶಬರಿಯ ಗುರುಗಳೆಲ್ಲ ಮಹಾತಪಸ್ವಿಗಳವರೆಲ್ಲರೂ ಕೂಡ ರಾಮ ಚಿತ್ರಕೂಟಕ್ಕೆ ಬಂದ ಸಂದರ್ಭದಲ್ಲಿ ಅವರೆಲ್ಲ ಮುಕ್ತಿಯನ್ನು ಹೊಂದಿರ್ತಾರೆ. ಮುಕ್ತಿ ಹೊಂದುವ ಮೊದಲು ಶಬರಿಗೆ ಸೂಚನೆ ಕೊಟ್ಟಿರ್ತಾರೆ, ರಾಮ ಬರ್ತಾನೆ, ಆತಿಥ್ಯ ಮಾಡು ಅಂತ. ನೋಡಿ, ಅವರ ವಾಕ್ಯವನ್ನು ಶಬರಿ ನಂಬಿದಾಳೆ, ರಾಮ ಬರ್ತಾನೆ ಅಂತ. ರಾಮನನ್ನು ಕಂಡಿಲ್ಲ, ನೇರ ಪರಿಚಯ ಇಲ್ಲ, ಏನೂ ಇಲ್ಲ. ಅಲ್ಲಿಂದ ಮುಂದಕ್ಕೆ ದಂಡಕಾರಣ್ಯಕ್ಕೆ ರಾಮ ಬಂದಿದ್ದೇನೋ ಹೌದು, ಆದರೆ ಶಬರಿಯಲ್ಲಿಗೆ ರಾಮ ಬರಬೇಕು ಅಂತೇನೂ ಇಲ್ಲ. ಯಾಕೆಂದರೆ ಮತ್ತೆ ದಂಡಕಾರಣ್ಯದಲ್ಲಿ ಬೇರೆ ಬೇರೆ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡ್ತಾನೆ ಅವನು.
ಕೆಲವು ಕಡೆ 1 ವರ್ಷ, ಕೆಲವು ಕಡೆ 6 ತಿಂಗಳು, ಕೆಲವು ಕಡೆ 15 ದಿನ, ಕೆಲವು ಕಡೆ 3 ತಿಂಗಳು, ಬೇರೆ 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 ಆಶ್ರಮಗಳಲ್ಲಿ ವಾಸ ಮಾಡ್ತಾ ಹೋಗ್ತಾನೆ. 13 ವರ್ಷ ಹೀಗೆ ಕಳೆಯಿತು. 14ನೇ ವರ್ಷ ಆರಂಭ ಆಗುವಾಗ ಅಗಸ್ತ್ಯಾಶ್ರಮಕ್ಕೆ ಭೇಟಿ ಕೊಡ್ತಾನೆ ರಾಮ. ಅಗಸ್ತ್ಯರು ಇಲ್ಲೇ ವಾಸ ಮಾಡು ಅಂತ ಹೇಳ್ತಾರೆ, ನನ್ನ ಆಶ್ರಮದಲ್ಲಿ ಇರು ಅಂತ ಹೇಳ್ತಾರೆ. ಆದರೆ ಬೇಡ, ಬೇರೆ ಜಾಗ ತೋರಿಸಿ ಅಂತ ರಾಮ ಕೇಳ್ಕೊಂಡಾಗ ಪಂಚವಟಿಯನ್ನು ತೋರಿಸ್ತಾರೆ. ಪಂಚವಟಿಯಲ್ಲಿ ರಾಮ ವಾಸ ಮಾಡ್ತಾನೆ. ಪಂಚವಟಿಯಲ್ಲಿ ರಾಮ ವಾಸ ಮಾಡುವಾಗ ವನವಾಸದ ಕೊನೆಯ ಹಂತ ಅದು. ಇನ್ನೊಂದು 1.5 ವರ್ಷ ಹೀಗೆಲ್ಲ ಉಳಿದಿರ್ಬೋದು ಅಷ್ಟೇ. ಹೆಚ್ಚಿನ ಭಾಗ ಕಳೆದೋಗಿದೆ. ಪಂಚವಟಿಯಲ್ಲಿ ಆಶ್ರಮ ಕಟ್ಟಿಕೊಂಡು, ವ್ಯವಸ್ಥಿತವಾಗಿ ಆಶ್ರಮ ಕಟ್ಟಿಕೊಂಡು ವಾಸ ಮಾಡ್ತಾ ಇರ್ತಾರೆ. ಅಲ್ಲಿಂದ ಮತ್ತೆಲ್ಲೂ ಹೋಗುವಂಥ ಪ್ರಮೇಯ ಏನೂ ಇಲ್ಲ. ಆ ಪ್ರಮೇಯ ಯಾವಾಗ ಬಂತು ಅಂದರೆ, ಸೀತಾಪಹರಣವಾದಾಗ ಅನಿವಾರ್ಯವಾಗಿ ರಾಮ ಹುಡುಕಿಕೊಂಡು ಹೋಗ್ತಾನೆ ಅಲ್ಲಿಂದ ದಕ್ಷಿಣ ದಿಕ್ಕಿಗೆ, ಪಂಚವಟಿಯಿಂದ ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಹುಡ್ಕೊಂಡು ಹೋಗ್ತಾನೆ. ಒಂದು ವೇಳೆ ಸೀತಾಪಹರಣ ಆಗದೇ ಇದ್ದರೆ ಆಗಲೂ ಪಂಪಾ ತೀರಕ್ಕೆ, ಋಷ್ಯಮುಖ ಪರ್ವತದ ಪರಿಸರಕ್ಕೆ, ಶಬರಿ ಆಶ್ರಮಕ್ಕೆ ರಾಮ ಬರಲಿಕ್ಕೆ ಏನೂ ಕಾರಣ ಇಲ್ಲ. ಸೀತಾಪಹರಣವಾದಾಗ ಜಟಾಯು ಆ ದಿಕ್ಕನ್ನು ತೋರಿಸ್ತಾನೆ. ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ರಾವಣ ಕದ್ದೊಯ್ದಿದ್ದಾನೆ ಅಂತ ತೋರಿಸಿದಾಗ ಆ ದಿಕ್ಕಿನಲ್ಲಿ ಹುಡುಕ್ತಾ ಹುಡುಕ್ತಾ ಮುಂದೆ ಬರ್ತಾ ಇರ್ತಾರೆ. ಕಬಂಧನ ದರ್ಶನ ಆಯಿತು, ಮಧ್ಯದಲ್ಲಿ ಕಬಂಧನ ಮೋಕ್ಷವೂ ಆಯಿತು. ಮುಕ್ತಿ ಹೊಂದುವ ಕದಂಬ ದಾರಿ ತೋರಿಸ್ತಾನೆ. ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನೆಂಬವನಿದ್ದಾನೆ. ಅವನು ಮತ್ತು ಅವನ ಸಹಚರರು ನಿನ್ನೆ ಸೇವೆಯನ್ನು ಮಾಡ್ತಾರೆ. ಸೀತಾನ್ವೇಷಣದಲ್ಲಿ ಅವರು ಸಹಾಯ ಮಾಡ್ತಾರೆ. ಹಾಗಾಗಿ ನೀನು ಆ ಕಡೆಗೆ ಹೋಗು ಎಂಬುದಾಗಿ ಈ ಋಷ್ಯಮುಖ ಪರ್ವತದ ಪರಿಸರ, ಶಬರಿಯ ಆಶ್ರಮ, ಇದನ್ನು ಕಬಂಧ ತೋರಿಸ್ತಾನೆ. ಆ ಕಡೆಗೆ ಹೋಗುವಂತೆ ರಾಮನಿಗೆ ಸೂಚನೆ ಕೊಡ್ತಾನೆ. ಇಷ್ಟೆಲ್ಲ ಆಗಿ ರಾಮನು ಶಬರಿ ಆಶ್ರಮಕ್ಕೆ ಬಂದಿರುವಂಥದ್ದು ಅಂತ ಅಂದರೆ ನಂಬಿಕೆಯ ಬಲ ನೋಡಿ ಅಂತ. ಅದು ಹೇಗೆ ಭಗವಂತನನ್ನು ಕೂಡ ಕರ್ಕೊಂಡು ಬರ್ತದೆ ಅಂತ. ಪಾಪ ಈ ಶಬರಿ ಪ್ರತಿನಿತ್ಯ ಕೊಳದಲ್ಲಿ ಮುಳುಗಿ ಮಿಂದು, ಬಿಳಿ ನಾರು ಮಡಿಯನ್ನುಟ್ಟು ಇದೆಲ್ಲ ಮಾಡ್ಕೊಂಡು ಪ್ರತಿದಿನ ಹಣ್ಣು ಹಂಪಲುಗಳನ್ನು ಆಯ್ದು ತಂದು, ತನಿಬಣ್ಣನ ಆಯ್ದು ತಂದು ಪ್ರತಿನಿತ್ಯ ಪ್ರತೀಕ್ಷೆ ಮಾಡ್ತಾಳೆ. ಪ್ರತಿನಿತ್ಯ ರಂಗೋಲಿ ಹಾಕ್ತಾಳೆ ಅಂಗಳಕ್ಕೆ, ಪ್ರತಿನಿತ್ಯ ಸ್ನಾನ ಮಾಡ್ತಾಳೆ, ಪ್ರತಿನಿತ್ಯ ರಾಮನ ಧ್ಯಾನ ಮಾಡ್ತಾಳೆ. ರುಚಿ ರುಚಿಯಾದ ಹಣ್ಣುಗಳನ್ನು ಸಂಗ್ರಹಿಸಿ ತರ್ತಾಳೆ, ರುಚಿ ನೋಡಿ ಇಡ್ತಾಳೆ, ಇದು ರಾಮನಿಗೆ, ಇದು ರಾಮನಿಗೆ, ವರ್ಷಾನುಗಟ್ಟಲೆ. ಅದೇನೋ ಒಂದು ನಂಬಿಕೆ ಅದು ಅಂತ. ನಮಗೊಂದು ಗಂಟೆ ಕಾಯಲಿಕ್ಕೆ ಸಹನೆ ಇಲ್ಲ, 10 ನಿಮಿಷ ಕಾಯಲಿಕ್ಕೆ ನಮಗೆ ಸಹನೆ ಇಲ್ಲ. ಆದರೆ ವರ್ಷಾನುಗಟ್ಟಲೆ ಶಬರಿ ಕಾಯ್ತಾಳೆ. ನಮಗಾದ್ರೆ ಗೊತ್ತಿದ್ದು ಕಾಯ್ತೇವೆ ನಾವು, ಇಂತಿಷ್ಟು ಹೊತ್ತಿಗೆ ಇಂಥದ್ದು ಸಿಗ್ತದೆ, ಸಿಗ್ತದೆ ಅಂತ ಗೊತ್ತಿರ್ತದೆ ನಮಗೆ. ಆದರೆ ಶಬರಿಗೆ ಏನೂ ಗೊತ್ತಿಲ್ಲ. ಅಂದರೆ ರಾಮ ಬರ್ತಾನೋ ಬರೋದಿಲ್ವೋ, ಬರಲಿಕ್ಕೆ ಕಾರಣಗಳೇನು ಇಲ್ವಾ. ಹಾಗೆ ನೋಡಿದರೆ, ವಿಷಯ ದೃಷ್ಟಿಯಿಂದಲೇ ನೋಡಿದರೆ ಬರಲಿಕ್ಕೇನು ಸಂದರ್ಭವೇ ಇಲ್ಲ. ಸಂದರ್ಭವು ಸೃಷ್ಟಿಯಾಯಿತು, ಸಂದರ್ಭವು ಏರ್ಪಟ್ಟಿತು ಅಂತ. ಯಾಕೆಂದರೆ ನಂಬಿಕೆ ದೊಡ್ಡದು, ನಂಬಿಕೆ ಇರುವ ಬಲ ಅದು. ಅಲ್ಲೇ ಪಕ್ಕದಲ್ಲಿ ಸುಗ್ರೀವ ಹನುಮಂತ ಇದ್ದಾರೆ. ಅವರು ಅವ್ಯಕ್ತ ಪ್ರತೀಕ್ಷೆಯಲ್ಲಿದ್ದಾರೆ. ಸುಗ್ರೀವನಿಗೂ ಗೊತ್ತಿಲ್ಲ ರಾಮ ಬರ್ತಾನೆ, ತನ್ನ ಅಜ್ಞಾತವಾಸ ಮುಗಿತದೆ, ತಾನು ಮತ್ತೆ ರಾಜನಾಗ್ತಾನೆ. ಸುಗ್ರೀವನಿಗೇನು ಗೊತ್ತು? ಆಯುಸ್ಸಿಡಿ ಇನ್ನು ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡೋದನ್ನು ಕಲ್ಪನೆಯಿದ್ದಾನೆ ಸುಗ್ರೀವ. ಇದೇ ತನ್ನ ಜೀವನ ಅಂತ. ಹೊರಗೆ ಬರುವಂತಿಲ್ಲ. ಬೆಟ್ಟ ಹಿಡಿದು ಬಂದರೆ ವಾಲಿಯ ಭಯ. ಮತಂಗಾಶ್ರಮದ ಪರಿಸರ, ಋಷ್ಯಮುಖ ಪರ್ವತ, ಇಲ್ಲಿ ಮಾತ್ರ ಸುಗ್ರೀವ ವಾಸ ಮಾಡಬಹುದು. ಹೊರಗೆ ಬಂದರೆ ವಾಲಿಯ ಭಯ ಅವನಿಗೆ, ಒಂದು ಬಗೆಯ ಜೈಲು ಅದು. ಮತಂಗಾಶ್ರಮದ ಪರಿಸರವನ್ನು ಬಿಟ್ಟು ಹೊರಗೆ ಬರುವಂತಿಲ್ಲ, ವಾಲಿ ಒಳಗೆ ಬರುವಂತಿಲ್ಲ. ಯಾಕೆಂದರೆ ಶಾಪ ಇದೆ ವಾಲಿಗೆ, ಮತಂಗ ಮಹರ್ಷಿಗಳ ಶಾಪ ಇದೆ. ಒಳ ಬಂದರೆ ನಿನ್ನ ತಲೆ ಒಡೆದು ಚೂರಾಗಲಿ ಅಂತ ಶಾಪ ಕೊಟ್ಟಿರ್ತಾರೆ ಅವರು. ಆ ಶಾಪ ಸುಗ್ರೀವನಿಗೆ ರಕ್ಷೆ. ಹಾಗಾಗಿ ಇವರು ಗೊತ್ತಿಲ್ಲದ ಕಾಯ್ತಾ ಇದ್ದಾರೆ. ಹಾಗಂತ ಕಾಯೋದು ಗೊತ್ತಿಲ್ಲ ಅವರಿಗೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅಷ್ಟೇ. ಆದರೆ ಶಬರಿ ಹಾಗಲ್ಲ, ರಾಮ ಬರ್ತಾನೆ, ರಾಮ ಬರ್ತಾನೆ. ಯಾಕೆ ಇದನ್ನು ನಾವು ನೆನಪು ಮಾಡಿಕೊಂಡು ಅಂದರೆ, ನಿಜವಾದ ನಂಬಿಕೆ ಹೇಗಿರ್ತದೆ ಅಂದರೆ, ಅದಕ್ಕೆ ತರ್ಕ ಇಲ್ಲ, ಯುಕ್ತಿ ಇಲ್ಲ, ಸಾಕ್ಷ್ಯಾಧಾರಗಳಿಲ್ಲ, ಆದರೂ ನಂಬ್ತಾನೆ. ಭರವಸೆ ಆದರೂ ಕೂಡ ಇರ್ತದೆ. ಅದು ನಿಜವಾದ ನಂಬಿಕೆ. ಬಾಹ್ಯವಾಗಿ ಕಾರಣಗಳಿಲ್ಲ, ಆದರೂ ಕೂಡ ಮನಸ್ಸು ದೃಢವಾದ ತೀರ್ಮಾನಕ್ಕೆ ಬಂದಿರ್ತದೆ ಅಂತ, ಹೀಗಾಗ್ತದೆ ಅಂತ. ಅದು ನಂಬಿಕೆ ಅಂತ. ಶಬರಿಯ ನಂಬಿಕೆ ಇಂಥದ್ದು ಅಂತ. ಅದಿಲ್ಲದೆ ಇದ್ದರೆ ಹೇಗೆ ರಾಮ ಇಲ್ಲಿಗೆ ಬರುವಂಥದ್ದು? ರಾಮ ಬರಲಿಕ್ಕೆ 100 ಕಾರಣ ಇರ್ಬೋದು, ಆದರೆ ಒಂದು ಮುಖ್ಯವಾದ ಕಾರಣ, ದಕ್ಷಿಣಕ್ಕೆ ರಾಮ ಬರಲಿಕ್ಕೆ ಒಂದು ಅತ್ಯಂತ ಮುಖ್ಯವಾದ ಕಾರಣ ಶಬರಿಯ ಭಕ್ತಿ.
ಅದು ರಾಮನನ್ನು ಸೆಳೆದು ಕರೆತಂದಿತು. ಅಯೋಧ್ಯೆಯಿಂದ ಚಿತ್ರಕೂಟಕ್ಕೆ, ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ, ದಂಡಕಾರಣ್ಯದಿಂದ ಪಂಚವಟಿಗೆ ಸೆಳೆದು ಕರೆತಂದಿತು. ಅಯೋಧ್ಯೆಯಿಂದ ಚಿತ್ರಕೂಟಕ್ಕೆ, ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ, ದಂಡಕಾರಣ್ಯದಿಂದ ಪಂಚವಟಿಗೆ, ಪಂಚವಟಿಯಿಂದ ಋಷ್ಯಮುಖ ಪರ್ವತದ ಪರಿಸರಕ್ಕೆ, ಪಂಪಾ ತೀರಕ್ಕೆ ರಾಮನನ್ನು ಕರೆತಂದಿತು. ಹಾಗಾಗಿ ನೀವು ಭಕ್ತಿಯಲ್ಲಿದ್ದರೆ, ನಂಬಿಕೆಯಲ್ಲಿದ್ದರೆ ದೇವರು ನಿಮ್ಮ ಮನೆಗೆ ಬರ್ತಾನೆ, ನಿಮ್ಮ ಮನೆಗೆ ಬರ್ತಾನೆ. ಅದಕ್ಕೆ ದೊಡ್ಡ ಉದಾಹರಣೆ ಶಬರಿ. ಇನ್ನೊಂದು ಉದಾಹರಣೆ ವಿಭೀಷಣ. ಶಬರಿಯ ಉದಾಹರಣೆಗೂ ವಿಭೀಷಣನ ಉದಾಹರಣೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಶಬರಿಗೆ ಏನು ಗೊತ್ತಿಲ್ಲದೆ ಕಾಯ್ತಾಳೆ. ಶಬರಿ ರಾಮ ಎಲ್ಲಿದ್ದಾನೆ, ಯಾಕೆ ಬರ್ತಾನೆ ಅನ್ನೋ ಕಾರ್ಯಕಾರಣ ಇಲ್ಲದೆ ಕಾಯ್ತಾಳೆ. ಆದರೆ ವಿಭೀಷಣ ಕುರಿತಾಗಿ ಹೋಗ್ತಾನೆ, ರಾಮನಿರುವಲ್ಲಿಗೆ ಹೋಗ್ತಾನೆ. ಶಬರಿ ಇರುವಲ್ಲಿಗೆ ರಾಮ ಬರ್ತಾನೆ, ವಿಭೀಷಣ ರಾಮನಿರುವಲ್ಲಿಗೆ ಹೋಗ್ತಾನೆ. ಆದರೆ ವಿಭೀಷಣಂದು ವಿಶೇಷ ಇದೆ. ವಿಶೇಷ ಏನು ಅಂದರೆ, ವಿಭೀಷಣ ಎಲ್ಲವನ್ನೂ ತೊರೆದು ಬರುವಂಥದ್ದು. ಲಂಕೆಯನ್ನು, ತನ್ನ ಸಚಿವ ಪದವಿಯನ್ನು, ಲಂಕೆಯ ಸಚಿವ ಪದವಿಯನ್ನು, ಅಣ್ಣ ತಮ್ಮ ಬಾಂಧವ್ಯವನ್ನು, ಹೆಂಡತಿ ಮಕ್ಕಳು, ಮನೆ, ಊರು ಎಲ್ಲವನ್ನೂ ತೊರೆದು ವಿಭೀಷಣ ಬರುವಂಥದ್ದು. ಎಲ್ಲಿಗೆ? ರಾಮನಿರುವಲ್ಲಿಗೆ. ಹೋಗಲಿ, ರಾಮನ ಪರಿಚಯ ಇದೆಯಾ, ರಾಮನ ಜೊತೆ ಮಾತುಕತೆ ಆಗಿದೆಯಾ ಅಂದರೆ, ಈಗೆಲ್ಲ ನೋಡಿ ಪಕ್ಷಾಂತರ ಆಗುವಾಗ ಮೊದಲು ಮಾತುಕತೆಗಳಾಗಿರ್ತದೆ. 1ನೇ ಸುತ್ತು, 2ನೇ ಸುತ್ತು, 12ನೇ ಸುತ್ತು, 16ನೇ ಸುತ್ತು ಮಾತುಕತೆಗಳಾದ ಬಳಿಕ ಭರವಸೆಗಳೆಲ್ಲ ಸಿಗುವಷ್ಟು ಸಿಕ್ಕಿದ ಮೇಲೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರುವುದು, ಅದನ್ನು ಕಾಣ್ತೇವೆ ನಾವು ಇವತ್ತು. ಆದರೆ ಅವತ್ತು ವಿಭೀಷಣ ಬರುವಾಗ ರಾಮನ ಪರಿಚಯ ಇಲ್ಲ, ಬೆಳಕೆ ಇಲ್ಲ, ರಾಮನನ್ನು ಮೊದಲು ನೋಡಿಲ್ಲ. ಅವನು ಎಂಥ ನಂಬಿಕೆ ಇದು, ಸ್ವೀಕರಿಸ್ತಾನೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಸ್ವೀಕರಿಸ್ಬೇಕು? ಇನ್ನೇನು ಯುದ್ಧ ಪ್ರಾರಂಭ ಆಗೋ ಹೊತ್ತಿಗೆ ಶತ್ರು ಪಕ್ಷದಿಂದ ಯಾರನ್ನಾರು ಸ್ವೀಕರಿಸ್ತಾರ? ಅದು ಪ್ರಧಾನ ಶತ್ರುವಿನ ಸಾಕ್ಷಾತ್ ತಮ್ಮ. ಒಳಹೊಕ್ಕು ಇರಿದರೆ, ದ್ರೋಹ ಮಾಡಿದರೆ? ಈ ಪ್ರಶ್ನೆಯನ್ನು ಎಲ್ಲ ಕಪಿಮುಖ್ಯರು ಎತ್ತಿದ್ದಾರೆ. ವಿಭೀಷಣನನ್ನು ಸ್ವೀಕಾರ ಮಾಡೋದಕ್ಕೆ ಸುಗ್ರೀವ ಒಪ್ಪಲಿಲ್ಲ, ಜಾಂಬವಂತನೋ, ಅಂಗದನೋ, ಅಥವಾ ಇನ್ನಿತರ ಅನೇಕ ಕಪಿವೀರರು, ಮೈಂದ, ದ್ವಿವಿಧ ಇತ್ಯಾದಿಗಳು ಯಾರೂ ಒಪ್ಪಲಿಲ್ಲ. ಕೆಲವರು ಅವನನ್ನು ದಂಡಿಸಿ ಅಂತಂದ್ರು. ಹೇಳಿ ಕೇಳಿ ಶತ್ರು, ದಂಡಿಸಿ ಬಿಡಿ ಅವನನ್ನು, ವಧಿಸಿ ಅವನನ್ನು ಅಂತ. ಇನ್ನು ಕೆಲವರು ನಾವು ಸ್ವೀಕಾರ ಮಾಡೋದು ಬೇಡ ಅಂತ. ಮತ್ತು ಕೆಲವರು ಸ್ವೀಕಾರ ಮಾಡಬಹುದು, ಆದರೆ ಒಂದೇ ಸರ್ತಿ ಅಲ್ಲ, ಅವನ ಹಿಂದೆ ಜನ ಬಿಟ್ಟು, ಅವನ ಹಿಂದೆ ಗುಪ್ತಚರರನ್ನು ಬಿಟ್ಟು ಕೆಲವಾರು ಕಾಲ ಪರೀಕ್ಷೆ ಮಾಡಬೇಕು, ಆಮೇಲೆ ಸ್ವೀಕಾರ ಮಾಡಬಹುದು. ಅದರ ಹೊರತು ಸ್ವೀಕಾರ ಮಾಡುವಂತೆ ಇಲ್ಲ ಅಂತ ಇನ್ನು ಕೆಲವರು. ಹನುಮಂತನೊಬ್ಬ ಸ್ವೀಕಾರ ಮಾಡಬೇಕು ಅಂತ ಹೇಳಿದವನು, ವಿಭೀಷಣನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದು ಹನುಮಂತ ಮಾತ್ರ. ಅದನ್ನು ಬಿಟ್ಟರೆ ರಾಮ ಹೇಳ್ತಾನೆ ಇಲ್ಲಿ ಸ್ವೀಕಾರ ಮಾಡಬೇಕು ಅಂತ. ಮತ್ತು ಉಳಿದಂತೆ ಇಡೀ ರಾಮನ ಬಳಗ ವಿರೋಧ, ಸ್ವೀಕಾರ ಮಾಡಬಾರದು ವಿಭೀಷಣನನ್ನು ಅಂತ. ಯಾವ ಧೈರ್ಯದಲ್ಲಿ ವಿಭೀಷಣ ಈ ಕಡೆ ಬಂದನೋ, ಅಲ್ಲಿಂದ ಇಲ್ಲಿಗೆ ಬರುವಾಗ ಬುದ್ಧಿಗೆ ನಿಲುಕುವಂಥ ಕಾರಣಗಳು ಯಾವುದೂ ಇಲ್ಲ ಅಂತ. ಹೇಗೆ ರಾಮ ಸ್ವೀಕಾರ ಮಾಡಬೇಕು? ಆ ಹೊತ್ತಿಗೆ ಶತ್ರುಪಕ್ಷದಿಂದ ಬಂದವನನ್ನು ಯಾವ ಕಾರಣಕ್ಕೆ ಸ್ವೀಕಾರ ಮಾಡಬೇಕು? ರಾಮನಿಗೆ ಸೈನ್ಯದಲ್ಲೇನು ಕೊರತೆ ಇಲ್ಲ. ವಿಭೀಷಣ ಬಂದು ಯುದ್ಧ ಗೆಲ್ಲಬೇಕಾಗಿರತಕ್ಕಂಥ ಸಂದರ್ಭ ಇಲ್ಲ ರಾಮನಿಗೆ. ಬೇಕಾದಷ್ಟು ಮಹಾವೀರರ ಪಡೆಯೇ ರಾಮನ ಬಳಿ ಇದೆ, ಮತ್ತು ಸೈನ್ಯವೇ ಬೇಡ. ರಾಮ ಧನುಸ್ಸನ್ನು ಎತ್ತಿ ನಿಂತರೆ ಅವನು ಒಬ್ಬನೇ ಸಾಕು, ಮತ್ತೆ ಯಾರೂ ಬೇಡ. ಹಾಗಿರುವಾಗ ವಿಭೀಷಣನ ಅಪೇಕ್ಷೆ ಏನಿರ್ತದೆ ಅಲ್ಲಿ? ಯಾವ ಧೈರ್ಯದಲ್ಲಿ ಬಂದವನು? ಏನು ನಂಬಿಕೆ ಅದು? ಎಲ್ಲವನ್ನೂ ಬಿಟ್ಟು ಬರಬೇಕಾದ್ರೆ ಮತ್ತೆ ಮರಳಿ ಹೋಗುವ ಪರಿಸ್ಥಿತಿಯೇ ಇಲ್ಲ. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ರಾಮನಿಗೂ, ರಾವಣನಿಗೂ ಮತ್ತು ವಿಭೀಷಣನಿಗೂ ವಿರೋಧ ಬಂದುಬಿಟ್ಟಿದೆ. ಇದೇ ಕಾರಣಕ್ಕೆ ತುಂಬಿದ ಸಭೆಯಲ್ಲಿ ರಾಮನ ಪರವಾಗಿ ವಿಭೀಷಣ ವಾದ ಮಾಡ್ತಾನೆ. ಅಣ್ಣನಿಗೆ ನೀನು ಮಾಡಿದ್ದು ತಪ್ಪು ಅಂತ ಹೇಳ್ತಾನೆ. ಸೀತೆಯನ್ನು ಮರಳಿ ಒಪ್ಪಿಸಬೇಕು ರಾಮನಿಗೆ ನೀನು ಎಂಬುದಾಗಿ ಹೇಳಿದ ಕಾರಣ ಅಣ್ಣ ತಮ್ಮಂದಿರ ಮಧ್ಯೆ ಅಷ್ಟು ದೊಡ್ಡ ಕೋಲಾಹಲ ಏರ್ಪಟ್ಟಿತು. ತುಂಬಿದ ಸಭೆಯಲ್ಲಿ ರಾವಣನೋ, ಪ್ರಹಸ್ತನೋ, ಇಂದ್ರಜಿತುವೋ ಇವರೆಲ್ಲ ಮುಗಿಬಿದ್ರು ವಿಭೀಷಣನ ಮೇಲೆ. ಒಬ್ಬನ ವಿಭೀಷಣ ಒಂಟಿಯಾಗಿ ವಾದ ಮಾಡ್ತಾನೆ ವಿಭೀಷಣ, ಉಳಿದವರೆಲ್ಲ ಅವನ ವಿರುದ್ಧ. ಇಂಥ ಪರಿಸ್ಥಿತಿ ಇತ್ತು. ಆದರೆ ಸತ್ಯದ ಪರವಾಗಿ, ಧರ್ಮದ ಪರವಾಗಿ ಇರಬೇಕು ಅನ್ನೋ ಒಂದು ಛಲ ಎಂಥ ಒಂದು ಬಲವತ್ತರವಾಗಿತ್ತು ಅಂದರೆ ಎಲ್ಲವನ್ನು ತ್ಯಾಗ ಮಾಡ್ತಾನೆ. ಅವನಿಗೇನು ಕೊರತೆ ಇತ್ತು? ಲಂಕೆಯಲ್ಲಿ ತುಂಬ ಗೌರವವಿತ್ತು ವಿಭೀಷಣನಿಗೆ. ರಾವಣ ಕೂಡ ಸ್ವಲ್ಪ ಭಯ ಪಡ್ತಾ ಇದ್ದ. ವಿಭೀಷಣ ಅಂದರೆ ಅದು ಬಲದ ಕಾರಣಕ್ಕೆ ಬರುವ ಭಯ ಅಲ್ಲ, ಒಳ್ಳೆತನ, ಪ್ರಾಮಾಣಿಕತೆ, ಸಚ್ಚಾರಿತ್ರ್ಯ, ಅದರಿಂದ ಬರ್ತಕ್ಕಂಥ ಒಂದು ರೀತಿಯ ಒಂದು ದಿಗಿಲು ಅಂತ. ಹಾಗಾಗಿ
ಸ್ವಲ್ಪ ವಿಭೀಷಣ ಅಂದರೆ ರಾವಣ ಹಿಂದೆ ಮುಂದೆ ನೋಡ್ತಾ ಇದ್ದ, ಉಳಿದವರಾದರೆ ವಿಷಯ ಬೇರೆ. ಇಡೀ ಲಂಕೆ ವಿಭೀಷಣನ ಗೌರವಿಸ್ತಾ ಇತ್ತು. ಸಚಿವ ಪದವಿ, ಅವನಿಗೆ ಬೇಕಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಭವನ ಎಲ್ಲ ಇತ್ತು ಅವನಿಗೆ. ಹೇಗೆ ಅವನು ಅದೆಲ್ಲವನ್ನೂ ತೊರೆದನೋ ಮತ್ತು ಯಾವ ನಂಬಿಕೆಯ ಮೇಲೆ ರಾಮನ ಬಳಿಗೆ ಬಂದನೋ, ತುಂಬ ಆಶ್ಚರ್ಯ ಅನಿಸುವಂಥದ್ದು ಅಂತ. ಆದರೆ ಆ ನಂಬಿಕೆ ಕೆಟ್ಟವರಿಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ನಿನ್ನನೇ ನಂಬಿದೆ ನೀರಜನಯನ, ವಿಭೀಷಣನ ಭಾವ ಅದು, ನಿನ್ನನೇ ನಂಬಿದೆ ನೀರಜನಯನ. ಆ ನಂಬಿಕೆ ವ್ಯರ್ಥ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಂದರೆ, ಇಡೀ ಸೈನ್ಯವೇ ವಿರೋಧ ಮಾಡ್ತಾ ಇದ್ರು ಕೂಡ ರಾಮ ವಿಭೀಷಣನ ಸ್ವೀಕಾರ ಮಾಡ್ತಾನೆ. ಕೊನೆಗೆ ಎಲ್ಲಿಗೆ ಬಂತು ಅಂದರೆ, ರಾಮ ಮತ್ತು ಸುಗ್ರೀವರ ಮಧ್ಯೆ ಸ್ವಲ್ಪ ಸಂವಾದವೇ ನಡೆದಿದೆ. 3 ಬಾರಿ ಸುಗ್ರೀವ ವಿರೋಧ ಮಾಡ್ತಾನೆ. ರಾಮ ಕರೆದು ತಾ ಅಂತ ಹೇಳಿದ ಮೇಲೆ ಕೂಡ ಬೇಡ ಬೇಡ ಅಂತ ಕೊಟ್ಟ ಕೊನೆಯಲ್ಲಿ ರಾಮ ಆಜ್ಞೆಯನ್ನೇ ಮಾಡ್ತಾನೆ. ವಿಭೀಷಣನ ರಾವಣನ ಬಂದವನನ್ನು ಕರ್ಕೊಂಡು ಬಾ, ಅಷ್ಟೇ ನಿನ್ನ ಕೆಲಸ. ಆಮೇಲೆ ಸುಗ್ರೀವ ವಿಭೀಷಣನನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು ಅಂತ. ಇದೆಲ್ಲ ಅವನು ಮುಂದೆ ನಡೀತದೆ, ವಿಭೀಷಣನ ಮುಂದೆ ಇದೆಲ್ಲವೂ ಕೂಡ ಆಗ್ತದೆ. ಇಷ್ಟೆಲ್ಲ ಆಗಿ ವಿಭೀಷಣ ಬಂದು ಶರಣಾದಾಗ ರಾಮ ಅವನಿಗೆ ಅಲ್ಲಿಯೇ ಲಂಕಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ಅಲ್ಲಿಯೇ ಇನ್ನೂ ರಾವಣ ಬದುಕಿದ್ದಂತೆಯೇ, ಲಂಕೆ ಇನ್ನೂ ಹೋಗೇ ಇಲ್ಲ, ಸಮುದ್ರದ ಈ ಕಡೆ ಎತ್ತೀರ. ಲಕ್ಷ್ಮಣನಿಗೆ ಅಪ್ಪಣೆ, ಹೋಗಿ ಸಮುದ್ರದಿಂದ ನೀರನ್ನು ತಗೊಂಡು ಬಾ. ಲಕ್ಷ್ಮಣ ಇಲ್ಲೇ ಈಗಲೇ ವಿಭೀಷಣನನ್ನು ಲಂಕಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡುವಂತ. ಅಂದರೆ ಮಹಾತ್ಮರ ನಡೆ ಹೇಗಿರ್ತದೆ ಅಂದರೆ, ಮುಂದೆ ಕಾರ್ಯ ಆಗಬೇಕು, ಯುದ್ಧ ಮಾಡಿ ಗೆಲ್ಲಬೇಕು, ಆಮೇಲೆ ಲಂಕಾಧಿಪತ್ಯದ ಪ್ರಶ್ನೆ ಬರುವಂಥದ್ದು. ಆದರೆ ವಿಶ್ವಾಸ ಎಂಥದ್ದು ಅಂದರೆ, ಪಟ್ಟಾಭಿಷೇಕ ಮಾಡಿ ಆಯಿತು ವಿಭೀಷಣನಿಗೆ ಅಂತ. ರಾಮನ ವಿಶ್ವಾಸವಾದರೂ ಎಂಥದ್ದು, ಮತ್ತು ವಿಭೀಷಣನ ವಿಶ್ವಾಸ, ಆ ನಂಬಿಕೆ ಎಂಥದ್ದು ಅಂತ. ನಾವು ಹೀಗೆಲ್ಲ ಇಲ್ಲದೇ ಇದ್ದಿದ್ರಿಂದಲೇ ಭಗವಂತ ನಮಗೆ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ. ನಮಗೆ ನಂಬಿಕೆಯ ಜಾಗದಲ್ಲಿ ಅಪನಂಬಿಕೆಯೇ ಜಾಸ್ತಿ ಇರ್ತದೆ ಅಂತ. ಇನ್ನೊಂದು ಪಾತ್ರ ಇಂಥದ್ದೇ ಬರುವಂಥದ್ದು ಸಂಪಾತಿ. ಸ್ವಲ್ಪ ಪ್ರಸಿದ್ಧವಾದ ಪಾತ್ರ ಅಲ್ಲ ಇದು, ಸಂಪಾತಿಯದ್ದು. ಜಟಾಯುವಿನ ಅಣ್ಣ. ಪಾಪ ಬಹಳ ದೀನಾವಸ್ಥೆಯಲ್ಲಿ ವಿಂಧ್ಯ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾನೆ ಅವನು. ರೆಕ್ಕೆ ಪುಕ್ಕಗಳು ಇಲ್ಲದೆ ಎಲ್ಲ ಸುಟ್ಟು ಹೋಗಿದೆ. ಅಂಥ ಪರಿಸ್ಥಿತಿಯಲ್ಲಿ ವಿಂಧ್ಯ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಕಪಿಗಳ ಪ್ರತೀಕ್ಷೆಯಲ್ಲಿ ಇರ್ತಾನೆ ಅವನು. ಕೈಲಾಸ ಪರ್ವತದಲ್ಲಿ ಮುನಿಗಳ ಮುಂದೆ ಇಬ್ಬರು ಪಂಥವನ್ನು ಕಟ್ಟಿಕೊಂಡು, ಅಣ್ಣ ತಮ್ಮ ಸಂಪಾತಿ ಮತ್ತು ಜಟಾಯು ಇಬ್ಬರು ಪಂಥವನ್ನು ಕಟ್ಟಿಕೊಂಡು ಹಾರ್ತಾರೆ. ಸೂರ್ಯನನ್ನು ಹಿಂಬಾಲಿಸಬೇಕು ಅಂತ. ಯಾರು ಮೇಲಕ್ಕೆ ಹಾರ್ತಾರೆ, ಯಾರು ಮುಂದಕ್ಕೆ ಹೋಗ್ತಾರೆ ಎಂಬುದಾಗಿ ಪಂಥವನ್ನು ಕಟ್ಟಿಕೊಂಡು ಇಬ್ಬರು ಹಾರಿ ಮೇಲೆ 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 ಬಹಳ ಮೇಲೆ ಹೋದಾಗ ರೆಕ್ಕೆ ಸುಟ್ಟಿತ್ತು. ಇಬ್ಬರದ್ದು ರೆಕ್ಕೆ ಸುಡತಕ್ಕಂಥ ಸಂದರ್ಭ ಬಂತು. ಜಟಾಯು ಬೀಳತೊಡಗಿದ. ಆಗ ಸಂಪಾತಿ ತನ್ನ ರೆಕ್ಕೆಯಿಂದ ಜಟಾಯುವನ್ನು ಮುಚ್ಚುತ್ತಾನೆ. ಜಟಾಯು ಸುಡಲಿಲ್ಲ, ಸಂಪಾತಿ ಸುಡುತ್ತಾನೆ. ಅದೊಂದು ಪ್ರೀತಿ. ಅದು ತಮ್ಮನ ಮೇಲೆ ಎಂಥ ಪಂಥ ಕಟ್ಟೋ ವಿಷಯ ಬೇರೆ, ಸ್ಪರ್ಧೆ ಮಾಡೋ ವಿಷಯ ಬೇರೆ. ಆದರೆ ಜೀವನದ ಪ್ರಶ್ನೆ ಬಂದಾಗ ಆ ಅಣ್ಣನಿಗೆ ತಮ್ಮನ ಮೇಲೆ ಎಂಥ ಪ್ರೀತಿ ಇತ್ತು ಅಂದರೆ, ರೆಕ್ಕೆ ಸುಡುವಾಗ ತನ್ನ ರೆಕ್ಕೆ ಸುಟ್ಟು ಹೋಗ್ತಾ ಇದ್ರು ಕೂಡ ತನ್ನ ತಮ್ಮನನ್ನು ರೆಕ್ಕೆಯಿಂದ ಆಚ್ಛಾದನೆ ಮಾಡ್ತಾನೆ, ಅವನನ್ನು ಉಳಿಸ್ತಾನೆ. ಇಬ್ಬರು ಬಿದ್ದರು. ಜಟಾಯು ಪಂಚವಟಿಯಲ್ಲಿ ಬಿದ್ದ, ಯಾಕೆಂದರೆ ಮುಂದೆ ರಾಮನ ಕಾರ್ಯ ಮಾಡೋದಿದೆ ಅವನು ಅಲ್ಲಿ. ಸಂಪಾತಿ ವಿಂಧ್ಯ ಪರ್ವತದಲ್ಲಿ ಬಿದ್ದ, ವಿಂಧ್ಯ ಪರ್ವತದ ಪರಿಸರದಲ್ಲಿ. 6 ದಿನದ ಬಳಿಕ ಎಚ್ಚರ ಆಯ್ತಂತೆ ಸಂಪಾತಿಗೆ. 6 ದಿನ ಎಚ್ಚರ ಇರಲಿಲ್ಲ ಅವನಿಗೆ, ಸುಟ್ಟೋಗಿದೆ ಎಲ್ಲವೂ ಕೂಡ. ಎಚ್ಚರ ಆದ ಮೇಲೆ ಬಹಳ ಕಷ್ಟಪಟ್ಟು ಕಣ್ಬಿಟ್ಟು ಸುತ್ತ ತೆವಳಿ ನೋಡಿ ವಿಂಧ್ಯ ಪರ್ವತ ಅಂತ ಅರ್ಥ ಆಯ್ತು ಅವನಿಗೆ. ಅದು ಅಲ್ಲೊಬ್ಬರು ಋಷಿಗಳು ಅವರನ್ನು ದರ್ಶನ ಮಾಡ್ತಾ ಇದ್ರು ಯಾವಾಗಲೂ, ಸಂಪಾತಿ ಜಟಾಯು ಇಬ್ಬರು ಕೂಡ. ನಿಶಾಕರ ಎಂಬ ಮಹಾಮುನಿ, ಅವರ ಆಶ್ರಮ ಹತ್ತಿರದಲ್ಲಿರೋದು ಗೊತ್ತಿತ್ತು ಸಂಪಾತಿಗೆ. ಗುರುಗಳು ಈ ಸಮಯದಲ್ಲಿ ಅವರೇ ಗತಿ ಎಂಬ ಭಾವದಲ್ಲಿ ಆಶ್ರಮ ಇರುವ ಕಡೆ ತೆವಳ್ಕೊಂಡು ಹೋಗ್ತಾನೆ ಸಂಪಾತಿ. ಆಶ್ರಮಕ್ಕೆ ಬರ್ತಾನೆ. ಆ ಮನೆಗಳು ಸ್ನಾನಕ್ಕೆ ಹೋಗಿರ್ತಾರೆ ಸ್ನಾನಕ್ಕೆ. ಸ್ನಾನ ಮಾಡಿ ಬರುವಾಗ ಮನೆಗಳ ಹಿಂದೆ ಎಲ್ಲ ಪ್ರಾಣಿಗಳು ಕೂಡ ಬರ್ತವೆ. ಸಿಂಹಗಳು ಅಥವಾ ಕರಡಿಗಳು, ಹುಲಿಗಳು, ಜಿಂಕೆಗಳು, ಒಂದಕ್ಕೊಂದು ವೈರ ಇಲ್ಲ ಆ ಸಂದರ್ಭದಲ್ಲಿ. ಇಡೀ ಪ್ರಾಣಿ ಸಂಕುಲ ರಾಜನ ಹಿಂದೆ ಸೈನ್ಯ ಬರುವ ಹಾಗೆ ಋಷಿಗಳ ಹಿಂದೆ ಬರ್ತದೆ. ಋಷಿಗಳು ಆಶ್ರಮ ಪ್ರವೇಶ ಮಾಡಿದ ಮೇಲೆ ಋಷಿಗಳನ್ನು ಬೀಳ್ಕೊಟ್ಟು ಮತ್ತೆ ಇವೆಲ್ಲ ಕಾಡಿಗೆ ಹೋಗ್ತವೆ. ಅಂದರೆ ಎಂಥ ಬಾಂಧವ್ಯ! ಇವತ್ತಿನ ಯಾವ ಪರಿಸರವಾದಿ ಕೂಡ ಈ ರೀತಿ ಇಲ್ಲ ಅಂತ. ಈ ಋಷಿಗಳು ಯಾವ ರೀತಿ ಇದ್ರು ಅಂಥ ಯೋಗ್ಯತೆ ಇವತ್ತಿನ ಯಾವ ಬರೀ ಘೋಷಣೆ ಕೂಗುವ ಪರಿಸರವಾದಿಗಳಿಗಿಲ್ಲ ಅಂತ. ಅಷ್ಟು ಪರಿಸರ ಪ್ರೇಮ, ಪ್ರಾಣಿ ಪಕ್ಷಿಗಳ ಪ್ರೇಮ ಆ ಕಾಲದಲ್ಲಿ ಇತ್ತು ಅಂತ. ಅವುಗಳೆಲ್ಲ ಹೋದ ಮೇಲೆ ಇವನು ಒಂದು ಮರದ ಬುಡದಲ್ಲಿ ಕಾಯ್ತಾ ಇದ್ದಾನೆ ಸಂಪಾತಿ. ಋಷಿಗಳು ಬಂದು, ನಿಶಾಕರ ಮುನಿ ಬಂದು ಸಂಪಾತಿಯನ್ನು ಮಾತನಾಡಿಸ್ತಾರೆ. ನೀನು ಸಂಪಾತಿ ಅಲ್ವಾ,
ನೀನು ಜಟಾಯು ಒಟ್ಟಿಗೆ ಬರ್ತಾ ಇದ್ದೆ ದರ್ಶನಕ್ಕೆ, ಏನಾಯ್ತು ನಿನಗಿದು, ಏನು ನಿನ್ನ ಅವಸ್ಥೆ ಇದು ಅಂದಾಗ ಸಂಪಾತಿ ತನ್ನ ಕಥೆಯನ್ನು ಹೇಳ್ಕೊಡ್ತಾನೆ. ಇದು ಸೊಕ್ಕು ಹೆಚ್ಚಾಯಿತು ನನಗೆ, ಬೇರೆ ಏನಿಲ್ಲ. ನಮ್ಮ ಅಣ್ಣ ತಮ್ಮಂದರಿಗೆ ದರ್ಪ ಹೆಚ್ಚಾಯಿತು, ನಮ್ಮ ರೆಕ್ಕೆಗಳ ಬಲ ಎಷ್ಟು ಅಂತಿಲ್ಲ. ನಮ್ಮ ಅಣ್ಣ ತಮ್ಮಂದರಿಗೆ ದರ್ಪ ಹೆಚ್ಚಾಯಿತು, ನಮ್ಮ ರೆಕ್ಕೆಗಳ ಬಲ ಎಷ್ಟು ಅಂತ. ಹಾಗಾಗಿ ಸ್ಪರ್ಧೆ ಮಾಡಿ ಇಂಥ ಅವಸ್ಥೆ ಬಂತು ನನಗೆ ಎಂಬುದಾಗಿ ದುಃಖಪಟ್ಟು, ಏನಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿದ್ದೇನೆ, ನಿಮ್ಮ ದರ್ಶನ ಮಾಡಿ ಸಾಯೋಣ ಅಂತ ಬಂದೆ ಅಂತ. ಅದಕ್ಕೆ ನಿಶಾಕರ ಮುನಿ ಹೇಳ್ತಾರೆ, ಇಲ್ಲ ನೀನು ಖಂಡಿತ ಸಾಯಬೇಡ, ನಿನ್ನಿಂದ ಮುಂದೆ ಒಳ್ಳೆ ಕೆಲಸ ಆಗುವಂಥದ್ದಿದೆ ಭವಿಷ್ಯದಲ್ಲಿ, ಹಾಗೆ ಅದಕ್ಕೋಸ್ಕರ ಇರಬೇಕು ನೀನು. ಮತ್ತೆ ನಿನಗೆ ರೆಕ್ಕೆಗಳು ಬರ್ತವೆ, ನೀನು ಮೊದಲಿನಂತೆ ಆಗ್ತೀಯ, ನೀನು ಸಹನೆ ಬೇಕು ನಿನಗೆ ಎಂಬುದಾಗಿ ಹೇಳಿ, ಇನ್ನೂ ದಶರಥನೇ ಹುಟ್ಟಿಲ್ಲ ಆ ಕಾಲ ಅದು. ಅವರು ಭವಿಷ್ಯವನ್ನು ಆಖ್ಯಾನ ಮಾಡ್ತಾರೆ. ಮುಂದೆ ದಶರಥನೆಂಬುವನು ಹುಟ್ಟಿ ಬರುತ್ತಾನೆ ಸೂರ್ಯವಂಶದಲ್ಲಿ ಚಕ್ರವರ್ತಿಯಾಗಿ. ಅವನ ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು. ಮುಂದಿನ ರಾಮಾಯಣವನ್ನು ಹೇಳ್ತಾರೆ ನಿಶಾಕರ ಮುನಿಗಳು. ರಾಮನು ಕಾಡಿಗೆ ಬರುವಂಥದ್ದು, ಸೀತೆ ಲಕ್ಷ್ಮಣ ಒಟ್ಟಿಗೆ ಬರುವಂಥದ್ದು, ಸೀತಾಪಹರಣ, ಇದೆಲ್ಲವನ್ನು ಹೇಳಿ ವಾನರರು ರಾಮನ ದೂತರು ಹುಡ್ಕೊಂಡು ಬರ್ತಾರೆ ಸೀತೆಯನ್ನು. ಇಲ್ಲಿಗೆ ನೀನು ಇರುವಲ್ಲಿಗೆ ಬರುತ್ತಾರೆ ಹುಡ್ಕೊಂಡು. ಅವರಿಗೆ ನೀನು ಸೀತೆಯ ಇರುವನ್ನು ಹೇಳಬೇಕು, ಅದೊಂದು ಸೇವೆ ನಿಂದಾಗುವಂಥದ್ದಿದೆ ಅಂತ. ಅವ್ರಿಗೆ ಎಲ್ಲಿ ಅಂತ ಗೊತ್ತಿರೋದಿಲ್ಲ, ಕಷ್ಟಪಟ್ಟು ಹುಡುಕ್ತಾ ಇರ್ತಾರೆ. ವಿಂಧ್ಯ ಪರ್ವತದ ಪರಿಸರಕ್ಕೆ ನೀನು ಇರುವಲ್ಲಿಗೆ ಬಂದಾಗ ನೀನು ಅವರಿಗೆ ಸೀತೆಯ ಇರುವನ್ನು ಹೇಳು. ರಾವಣನ ಮನೆಯಲ್ಲಿ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಎಂಬುದನ್ನು ಅವರಿಗೆ ತಿಳಿಸಿದರೆ ನಿನಗೆ ರೆಕ್ಕೆಗಳು ಮತ್ತೆ ಬರ್ತವೆ. ತೆವಳಿಕೊಂಡು ಮತ್ತೆ ಬೆಟ್ಟ ಬಂದಿರ್ತಾನೆ. ನಿಶಾಕರ ಮುನಿಗಳು ಹೇಳಿರ್ತಾರೆ, ಅಲ್ಲಿವರೆಗೂ ಇರಬೇಕು, ರಾಮನನ್ನು ನೋಡಬೇಕು ಅಂತ ನನಗೂ ಆಸೆ. ಆಯುಸ್ಸು ಮುಗಿದಿದೆ, ಅದನ್ನು ಬೆಳೆಸುವ ಇಚ್ಛೆ ನನಗಿಲ್ಲ. ಆಯುಸ್ಸನ್ನು ನಾನು ಹೊರಟೆ, ನಿನ್ನ ಕಣ್ಣುಗಳಿಂದ ನಾನು ರಾಮನ ದೂತರನ್ನು, ರಾಮನ ಸೇವಕರನ್ನು ನೋಡ್ತೇನೆ ಎಂಬುದಾಗಿ ಅವರು ಹೇಳಿರ್ತಾರೆ. ಆ ಕಡೆ ನಿಶಾಕರ ಮುನಿಗಳು ಮುಕ್ತಿಯನ್ನು ಹೊಂದಿದ ಮೇಲೆ ಈತ ತೆವಳಿ ಬೆಟ್ಟದ ಮೇಲೆ ಬಂದು ಕಾಯ್ತಾ ಇರ್ತಾನೆ. ಸಾವಿರಾರು ವರ್ಷಗಳು ಪ್ರತೀಕ್ಷೆ ಮಾಡ್ತಾನೆ ಅವನು, 1-2 ದಿನ ಅಲ್ಲ. ಈ ಶಬರಿ ಪ್ರತೀಕ್ಷೆ ಬಹಳ ಚಿಕ್ಕದಾಗ್ತದೆ, ಸಂಪಾದ್ಯ ಪ್ರತೀಕ್ಷೆ ಎಂಬಂದೆ. ಅಷ್ಟವು ವರ್ಷ ಸಹಸ್ರಾಣಿ ಅಂತ ಅವನ ಮಾತು, ಸಂಪಾತಿಯದ್ದೇ ಮಾತು. 8,000 ವರ್ಷ ಆಯಿತು ಅವತ್ತಿಂದ ಇವತ್ತಿಗೆ ಅಂತ ತಾನು ಕಾಯ್ತಾನ. ರೆಕ್ಕೆ ಪುಕ್ಕ ಇಲ್ಲದೆ ಅಂಗವಿಕಲನಾಗಿ ಮಗ ತಂದುಕೊಟ್ಟ ಆಹಾರವನ್ನು ತಿಂದು ಬದುಕಬೇಕು ಅವನು. ಸುಪಾರ್ಶ್ವ ಅಂತ ಅವನ ಮಗನ ಹೆಸರು. ಹಾಗೆ ಜೀವನ ಮಾಡ್ತಾ ಅಷ್ಟಾರು 1000 ವರ್ಷಗಳ ಕಾಲ ಕಾದ ಮೇಲೆ ಒಂದು ದಿನ ಈ ಕಪಿಗಳೆಲ್ಲ ಬರ್ತಾರೆ ಅಲ್ಲಿಗೆ. ಅದು ಒಂದು ಸ್ವಾರಸ್ಯವೇ ಅದು. ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಎಲ್ಲ ಏರ್ಪಟ್ಬಿಡ್ತವೆ ಆ ಸಮಯದಲ್ಲಿ. ಯಾಕೆಂದರೆ ಸುಗ್ರೀವ ಕೊಟ್ಟ ಅವಧಿ ಮುಗಿದು ಹೋಗಿರ್ತದೆ, ಸೀತೆಯ ಅನ್ವೇಷಣೆ ಆಗಿರೋದಿಲ್ಲ. ಅಂಗದನಿಗೆ ಭಯ, ಹೇಳಿ ಕೇಳಿ ನಮ್ಮ ಅಪ್ಪನನ್ನು ಕೊಲ್ಲಿಸುತ್ತವನು, ನನ್ನನ್ನು ಬಿಡ್ತಾನ, ಇದರಿಂದೇ ಕಾರಣ ಸಾಕು, ನನ್ನನ್ನು ಕೊಲ್ಲಿಸ್ತಾನೆ, ನಾನು ಹೋಗೋದಿಲ್ಲ ಮರಳಿ ಕಿಷ್ಕಿಂತೆಗೆ. ಉಳಿದವರು ಕೂಡ ನಾವು ಹೋಗೋದಿಲ್ಲ. ಹಾಗಾದ್ರೆ ಮತ್ತೇನು ಮಾಡೋದು ಅಂತ ಉಪವಾಸ ಬಿದ್ದು ಪ್ರಾಣ ಬಿಡೋಣ ಅಂತ. ಉಪವಾಸ ಬಿದ್ದು ಪ್ರಾಣ ಬಿಡೋದಕ್ಕೋಸ್ಕರವಾಗಿ ಪ್ರಾಯೋಪವೇಶ ವ್ರತ ಅಂತ ಅದಕ್ಕೆ ಹೆಸರು. ಅದಕ್ಕೆ ಅಂದರೆ ನಿರಾಹಾರವಾಗಿ ಪ್ರಾಣತ್ಯಾಗ ಮಾಡುವಂಥದ್ದು. ಆ ವ್ರತದಲ್ಲಿ ಎಲ್ಲ ಕಪಿಗಳು ದರ್ಬೆ ಹಾಸು ಕೂತಿರ್ತಾರೆ. ಆಗ ಈ ಸಂಪಾತಿಗೆ ಅವರನ್ನು ನೋಡಿ ಭಾರಿ ಸಂತೋಷ ಆಯ್ತಂತೆ. ಸಂತೋಷ ಯಾಕಾಯ್ತು? ಈ ನೆನಪಿಲ್ಲ ಅವನಿಗೆ ಆ ಹೊತ್ತಿನಲ್ಲಿ. ಇದು ಒಳ್ಳೆ ಆಹಾರ ಆಯಿತು ಅಂತ. ಎಲ್ಲ ದಷ್ಟಪುಷ್ಟ ಗಾತ್ರದ ಕಪಿಗಳು, ಒಂದೊಂದು ಗುಡ್ಡ ಇದ್ದಾಗಿದ್ದಾವೆ ಒಂದೊಂದು ಕಪಿಗಳು. ಇವರೆಲ್ಲ ಸತ್ತರೆ ಎಷ್ಟು ದಿನ ಆಗ್ಬೋದು ನನಗೆ ಊಟಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಸಂಪತ್ತಿ. ಹಾಗೆ ಹೇಳ್ಕೊಡ್ತಾನ. ಒಟ್ಟಿಗೆ ಸತ್ತು ಹೋಗ್ಬಿಡ್ಬೇಡಿ, ಒಬ್ಬರಾದ್ಮೇಲೆ ಒಬ್ರು ಸಾಯಿರಿ ಅಂತ ಹೇಳ್ತಾನೆ ಸಂಪತ್ತಿ ಕಪಿಗಳಿಗೆ. ಯಾಕೆಂದ್ರೆ ಅದು ಇಟ್ಕೊಳ್ಳೋದು ಕಷ್ಟ ಆಗ್ತದೆ ಎಷ್ಟೆಲ್ಲ ದಿನ ಅದನ್ನ. ಹಾಗಾಗಿ ಒಬ್ಬರಾದ್ಮೇಲೆ ಒಬ್ರು ಸತ್ತರೆ ನನಗೆ ಬಹಳ ದಿನಗಳ ಕಾಲ ಊಟದ ವ್ಯವಸ್ಥೆ ಆಯ್ತು ಅಂತ. ಆಗ ಪಾಪ ಕಪಿಗಳು ಮತ್ತು ದುಃಖ ಪಡ್ತಾರೆ. ಏನಾಯ್ತು ನಮ್ಮ ಸ್ಥಿತಿ, ಹದ್ದಿನ ಪಾಲಾಗ್ತಾ ಇದ್ದೇವಲ್ಲ ನಾವೀಗ ಕೊಟ್ಟ ಕೊನೆಯಲ್ಲಿ. ಅಂಗದ ಹೇಳ್ತಾನೆ, ಜಟಾಯುವಾದ್ರೂ ಧನ್ಯ, ಸೀತೆಗಾಗಿ ಹೋರಾಡ್ತಾ ಪ್ರಾಣ ಬಿಟ್ಟ ಅವನು, ವೀರಸ್ವರ್ಗವನ್ನು ಪಡೆದವನು. ನಮ್ಮನ್ನು ನೋಡಿ ಕಾರ್ಯಸಿದ್ಧಿಯೂ ಆಗಿಲ್ಲ, ಹಾಗೆ ನಾವು ಪ್ರಾಣತ್ಯಾಗ ಮಾಡ್ತಕ್ಕಂಥ ಪರಿಸ್ಥಿತಿ ಅಂದಾಗ ಸಂಪಾದಕ ಕಿವಿ ನಟ್ಟಗಾಯ್ತು. ಜಟಾಯು ತಮ್ಮನೇ ಅವನಿಗೆ ಅವರಿಗೂ ಜಟಾಯುವಿನ ವಾರ್ತೆ ಹಿಡಿದವರೇ ಇಲ್ಲ ಅಂತ ಕೇಳ್ತಾನೆ ಕಪಿಗಳಲ್ಲಿ. ಜಟಾಯುವಿನ ಸುದ್ದಿ ಹೇಗೆ ಹೇಳಿದ್ರು, ನಿಮ್ಗೆ ಹೇಗೆ ಗೊತ್ತು ಜಟಾಯು, ಏನಾಯಿತು ಜಟಾಯುಗೆ ಅಂತ ಕೇಳಿದಾಗ ವಿಷಯ ಎಲ್ಲ ಗೊತ್ತಾಯ್ತು. ಆಗ ಸಂಪಾತಿ ಕಪಿಗಳಿಗೆ ಹೇಳ್ತಾನೆ, ನಿಮ್ಮನ್ನೇ ಕಾಯ್ತಾ ಇದ್ದೆ ನಾನು, ನನಗೆ ಗೊತ್ತಿಲ್ಲ. ನನ್ನ ಗುರುಗಳು ನನಗೆ ಹೇಳಿದರು, ಭವಿಷ್ಯವನ್ನೇ ಹೇಳಿದ್ರು ಅವರು. ಎಷ್ಟು ಕಾಲದ ಬಳಿಕ ಕಪಿಗಳು ಬರ್ತಾರೆ ರಾಮನ ಕಡೆಯವರು, ಅವರಿಗೆ ಸೀತೆಯ ವಾರ್ತೆಯನ್ನು ಹೇಳು ಎಂಬುದಾಗಿ ಹೇಳಿ, ಪಾಪ ದಿಕ್ಕುಗಟ್ಟಿದ್ದ ಕಪಿಗಳಿಗೆ ದಿಕ್ಕಾಗ್ತಾನೆ ಅವನು. ಸಮುದ್ರದ ಆ ಕಡೆಯಲ್ಲಿ, ಸಮುದ್ರದ ಪಕ್ಕದಲ್ಲೇ ಇದ್ದಿತ್ತು ಈ ಘಟನೆಗಳು ಹೇಳ್ತಾ ಇರ್ತಕ್ಕಂಥ ಸಮುದ್ರದ ಪಕ್ಕದಲ್ಲೇ, ಸಮುದ್ರದ ಆ ಕಡೆ ತೀರದಲ್ಲಿ ಲಂಕಾ ನಗರಿ, ಅಲ್ಲಿ ರಾವಣನ ಅರಮನೆ.
ಅಶೋಕ ವನದಲ್ಲಿ ಸೀತೆ ಇದ್ದಾಳೆ 100 ಯೋಜನ ಇಲ್ಲಿಂದ ಎಂಬುದಾಗಿ ವಿವರ ಕೊಡ್ತಾ ಇದ್ದಂತೆ ರೆಕ್ಕೆಗಳು ಬಂದುವಂತೆ ಸಂಪಾತಿಗೆ. ಮತ್ತು ತಾರುಣ್ಯದಲ್ಲಿ ಯಾವ ಶಕ್ತಿ ಇತ್ತೋ ಆ ಶಕ್ತಿ, ಆ ಪರಾಕ್ರಮ ಮತ್ತು ರೆಕ್ಕೆಗಳು, ಗರಿಗಳು ಎಲ್ಲ ಬಂದವು. ಋಷಿಗಳ ಮಾತು, ನಂಬಿಕೆ, 8,000 ವರ್ಷಗಳ ನಂಬಿಕೆ. ಸಂಪಾತಿ ಹೇಳ್ಕೊಡ್ತಾನೆ ಕಪಿಗಳಲ್ಲಿ, ಎಷ್ಟೋ ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳೇಬೇಕು ಅಂತ ಅನಿಸಿದ್ದಿದೆ ನನಗೆ ಮಧ್ಯದಲ್ಲಿ, ಎಷ್ಟೋ ಬಾರಿ. ಆದರೆ ಗುರುಗಳ ವಾಕ್ಯ ನೆನಪಾಗ್ತಾ ಇತ್ತು, ಕಾಯಿ ಬರ್ತಾರೆ ರಾಮದೂತರು, ಒಂದು ಸಣ್ಣ ಸೇವೆ ಮಾಡು, ನೀನು ಉದ್ಧಾರ ಆಗ್ತೀಯ, ಕಳ್ಕೊಂಡಿದ್ದೆಲ್ಲ ಮತ್ತೆ ಮರಳಿ ಪಡ್ಕೊಳ್ತೀಯ ನೀನು. ಆ ವಾಕ್ಯದ ಮೇಲಿನ ನಂಬಿಕೆಯಿಂದಾಗಿ ನನ್ನ ಜೀವ ಉಳಿಯಿತು, ಇಲ್ಲಿವರೆಗೂ ನಾನು ಉಳ್ಕೊಂಡಿದ್ದು ಅದೇ ಕಾರಣಕ್ಕೋಸ್ಕರವಾಗಿ ಎಂಬುದಾಗಿ ಸಂಪಾತಿ ಹೇಳ್ತಾನೆ ಅಂತೆ. ಇದು ರಾಮನದ್ದು ಅಲ್ಲ, ರಾಮದೂತರ ಪ್ರತೀಕ್ಷೆ. ಇದು ಶಬರಿಯದ್ದು ರಾಮನ ಪ್ರತೀಕ್ಷೆ, ವಿಭೀಷಣನದ್ದು ಕೂಡ ರಾಮನ ಪ್ರತೀಕ್ಷೆ ಹೌದು. ಯಾಕೆಂದರೆ ವಿಭೀಷಣನು ಬಹಳ ಕಾಲದಿಂದ ಕಾಯ್ತಾ ಇದ್ದಾನೆ. ರಾವಣನ ದೌರ್ಜನ್ಯವನ್ನು ನೋಡ್ತಾ ನೋಡ್ತಾ ಎಷ್ಟೋ ಕಾಲದಿಂದ ಅವನಿಗೆ ಇಷ್ಟ ಇಲ್ಲ, ವಿರೋಧ ಇದೆ ಅವನಿಗೆ. ಆದರೆ ಎದುರಿಸುವಷ್ಟು ಬಲ ಇಲ್ಲ, ಖಂಡಿಸ್ತಾನೆ, ನಿಲ್ಲಿಸ್ಲಿಕ್ಕಾಗೋದಿಲ್ಲ. ತಪ್ಪು ಅಂತ ಹೇಳ್ತಾನೆ ಪ್ರತಿ ಬಾರಿ. ರಾವಣ ತಪ್ಪು ಮಾಡಿದಾಗಲೇ ತಪ್ಪು ಅಂತ ಹೇಳ್ತಾನೆ, ಆದರೆ ನಿಲ್ಲಿಸ್ಲಿಕ್ಕೆ ಬೇಕಾಗುವಷ್ಟು ಚೈತನ್ಯ ವಿಭೀಷಣನಿಗಿಲ್ಲ. ಅವನು ಬಹಳ ಕಾಲದಿಂದ ಕಾದಿದ್ದಾನೆ, ಯುಗಗಟ್ಟಲೆಯಿಂದ ಕಾದಿದ್ದಾನೆ ವಿಭೀಷಣ ಕೂಡ. ಈಕೆ ಶಬರಿ ಕೂಡ ಕಾದಿದ್ದಾಳೆ. ಅವರಿಬ್ಬರದು ರಾಮನ ಪ್ರತೀಕ್ಷೆ. ಈ ಸಂಪಾತಿಯದ್ದು ರಾಮದೂತರ ಪ್ರತೀಕ್ಷೆ, ಹನುಮಂತನ ಪ್ರತೀಕ್ಷೆ, ಅಂಗದ ನೆಲ ನೀಲರ ಪ್ರತೀಕ್ಷೆ. ಅದು ಫಲಿಸ್ತದು. ಸಂಪಾತಿಗೆ ಮತ್ತೆ ರೆಕ್ಕೆಗಳು ಬಂದವು ಎಂಬುದು ರಾಮಾಯಣದ ಒಂದು ನಂಬಿಕೆಯ ಇನ್ನೊಂದು ಉದಾಹರಣೆ. ಕೊಟ್ಟ ಕೊನೆಯದಾಗಿ ನಂಬಿಕೆ ಮತ್ತು ಅಪನಂಬಿಕೆ ಬಗ್ಗೆ ಒಂದು ಉದಾಹರಣೆ ಕೊಟ್ಟು ನಾವು ಇದನ್ನು ಪೂರ್ತಿ ಮಾಡ್ತೇವೆ. ಸೀತೆ ಉದಾಹರಣೆ, ಮತ್ಯಾರೋ ಅಲ್ಲ, ಸೀತೆ ಉದಾಹರಣೆ. ಸಂದರ್ಭ ಮಾಯಾಮೃಗ, ಚಿನ್ನದ ಜಿಂಕೆ. ಚಿನ್ನದ ಜಿಂಕೆ ಅಲ್ಲ, ಅದು ಮೋಸ. ನಿಜವಾಗಿ ರಾಕ್ಷಸ ಮಾರೀಚ ಅದು. ಚಿನ್ನದ ಜಿಂಕೆಯ ಒಂದು ರೂಪ ಮಾತ್ರ, ವೇಷ ಮಾತ್ರ ಹೋದ ಹೊರತು ನಿಜ ಅಲ್ಲ ಅದು. ಆದರೆ ಸೀತೆ ನಂಬಿದಳು, ಅದು ಚಿನ್ನದ ಜಿಂಕೆ ಅಂತ ನಂಬಿದಳು. ಲಕ್ಷ್ಮಣ ಅಲ್ಲ ಅಂತ ಹೇಳಿದ, ಅದು ಮಾರೀಚನೇ ಹೌದು ಅಂತ ಸ್ಪಷ್ಟವಾಗಿ ಹೇಳಿದ ಲಕ್ಷ್ಮಣ. ಇದು ಬೇರೆ ಯಾರೋ ಅಲ್ಲ, ಮಾಯಾವಿ ಮಾರೀಚ ಈ ರೂಪದಲ್ಲಿ ಬಂದಿದ್ದಾನೆ, ಚಿನ್ನದ ಜಿಂಕೆ ಅಲ್ಲ. ಸೃಷ್ಟಿಯಲ್ಲಿ ಇಂಥದ್ದೊಂದು ಮೃಗ ಇರಲಿಕ್ಕೆ ಸಾಧ್ಯ ಇಲ್ಲ. ಬೆಳ್ಳಿಯ ಹೊಟ್ಟೆ, ಬಂಗಾರದ ಚುಕ್ಕಿಗಳು, ನವರತ್ನದ ಬೇರೆ ಬೇರೆ ಅವಯವಗಳು, ಅಂಥದ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನಿಜ. ಆದರೆ ಸೀತೆ ಒಪ್ಪಲೇ ಇಲ್ಲ, ಸುಮ್ಮನೆ ಇರಿಸಿದಳು ಲಕ್ಷ್ಮಣನನ್ನು, ಬಾಯಿ ಮುಚ್ಚಿಸಿದಳು, ನೀನು ಮಾತಾಡಬೇಡ. ನಂಬಿಕೆ ಬಂತು ಅಂತ. ಯಾರ ಕುರಿತು? ಮೋಸ ಅದು, ಮಿಥ್ಯೆ ಅದು, ವಂಚನೆ ಇದು, ಅದನ್ನು ನಂಬಿದಳು ಅಂತ. ಲಕ್ಷ್ಮಣನನ್ನು ನಂಬಲಿಲ್ಲ, ಲಕ್ಷ್ಮಣನ ಮೇಲೆ ಅಪನಂಬಿಕೆ ಬಂತು. ಲಕ್ಷ್ಮಣನಿಗೆ ಕಟು ಮಾತುಗಳನ್ನ ಆಡ್ಬಿಡ್ತಾಳೆ. ನಿನ್ನ ದೃಷ್ಟಿ ಶುದ್ಧ ಇಲ್ಲ, ದುರುದ್ದೇಶದಿಂದ ಇಲ್ಲಿದೀಯ ನೀನು ಏನೋ ಅನ್ಕೊಂಡಿದೀಯ ನನ್ನ ಕುರಿತು, ನಿನಗೆ ನಾನು ಸಿಗುವವಳಲ್ಲ. ಈ ಮಾತುಗಳನ್ನೆಲ್ಲ ಹೇಳಿಬಿಡ್ತಾಳೆ ಲಕ್ಷ್ಮಣನಿಗೆ. ಆಗಿದ್ದೇನೆಂದರೆ ಅದು ಜಾಗ ತಪ್ಪಿ ಹೋಗ್ಬಿಟ್ಟಿದೆ ಅಂತ. ಎಲ್ಲಿ ನಂಬಿಕೆ ಇರಬೇಕಾಗಿತ್ತೋ ಅಲ್ಲಿ ಅಪನಂಬಿಕೆ, ಎಲ್ಲಿ ಸಂಶಯ ಪಡಬೇಕಾಗಿತ್ತೋ ಅಲ್ಲಿ ನಂಬಿಕೆ. ಯಾವುದಾದ್ರೂ ಒಂದು ಸರಿಯಾಗಿದ್ರೂ ಕೂಡ ಆ ಮುಂದಿನ ಅನಾಹುತಗಳಾಗ್ತಿರ್ಲಿಲ್ಲ. ಈಗ ಮೃಗವನ್ನು ಸೀತೆ ಸಂಶಯಿಸಿದ್ರೆ ಆಗ ಮುಂದಿನ ಅನಾಹುತಗಳಾಗ್ತಿರ್ಲಿಲ್ಲ. ರಾಮ ಹೋಗುವ ಪ್ರಮೇಯ ಇಲ್ಲ ಮೃಗದ ಹಿಂದೆ. ಬೇಡ, ಆಯ್ತು, ಮೃಗದ ಹಿಂದೆ ರಾಮ ಹೋಗಿ ಆಯ್ತು, ಒಂದು ಅಧ್ಯಾಯ ಮುಗೀತು ಅಂತ ಅನ್ಕೊಳ್ಳಿ ನೀವು. ಲಕ್ಷ್ಮಣನ ಮೇಲೆ ಪೂರ್ತಿ ನಂಬಿಕೆ ಇಟ್ಕೊಂಡಿದ್ರೆ ಆಗಲೂ ಕೂಡ ಅನಾಹುತವಾಗೋದಿಲ್ಲ. ಯಾಕಂದ್ರೆ ರಕ್ಷಣೆ ಮಾಡಲಿಕ್ಕೆ ಲಕ್ಷ್ಮಣ ಇದ್ದಾನೆ. ರಾಮನು ಮರಳಿ ಬರುವವರಿಗೆ ರಾವಣನನ್ನು ತಡೆದು ನಿಲ್ಲಿಸುವಲ್ಲ ಲಕ್ಷ್ಮಣ, ಖಂಡಿತವಾಗಿಯೂ ಸಂದೇಹವೂ ಇಲ್ಲ. ಜೊತೆಗೆ ಜಟಾಯು ಬೇರೆ ಇದ್ದಾನೆ ಹತ್ತಿರದಲ್ಲಿ. ಅವನಿಗೆ ಎಚ್ಚರವಾದ್ರೆ ಅವನು ಕೂಡ ಅದ್ಭುತ ಪರಾಕ್ರಮಿಯೇ ಹೌದು. ರಾವಣನನ್ನು ಪರಾಭವಗೊಳಿಸಿ ಅವನ ರಥವನ್ನು ಧ್ವಂಸ ಮಾಡಿ, ಅವನ ಸಾರಥಿಯನ್ನು ಸಂಹಾರ ಮಾಡಿ, ಬೆಲ್ಲು ಮುರಿದು, ಕವಚ ಹರಿದು, ಅವನ ಮೈಯೆಲ್ಲ ಗಾಯಗಳನ್ನು ಮಾಡಿ ಭೂಮಿಗೆ ಬೀಳಿಸಿದ್ದಾನೆ ಜಟಾಯು. ಅಷ್ಟು ಪರಾಕ್ರಮ ತೋರಿಸಿದ್ದಾನೆ ಮುಂದಿನ ಯುದ್ಧದಲ್ಲಿ ಅವನು. ಹಾಗಾಗಿ ಒಂದು ವೇಳೆ ಸೀತೆ ಲಕ್ಷ್ಮಣನನ್ನು ಸಂಶಯಿಸ್ತೇ ಇದ್ದಿದ್ರೆ ಆಗಲೂ ಕೂಡ ಸೀತಾಪಹರಣ ಆಗ್ತಾ ಇರಲಿಲ್ಲ. ಸೀತೆ ದೈವಸ್ವರೂಪಿಣಿ,
ಹಾಗಾಗಿ ಸೀತೆಯ ಬಗ್ಗೆ ಹಗುರವಾದ ಮಾತುಗಳು ಆಡುವಂಥದ್ದಲ್ಲ ಇದು. ಆದರೆ ಆಕೆ ತೋರಿಸಿದ್ದಾಳೆ ಅಂತ, ಸೀತೆ ಒಂದು ಮನುಷ್ಯತ್ವದಲ್ಲಿ ಇದ್ದುಕೊಂಡು ನಾವು ಹೇಗೆ ನಂಬಿಕೆ ಅಪನಂಬಿಕೆ ಚೂರು ವ್ಯತ್ಯಾಸ ಏನಾಗ್ತದೆ ಅನ್ನೋದನ್ನು ತೋರಿಸಿದ್ದಾಳೆ ನಮಗೆ. ಅದೊಂದು ಪ್ರಾತ್ಯಕ್ಷಿಕೆ ಅದು ಅಂತ. ರಾಮನು ಕೂಡ ಹಾಗೆ ಅಲ್ವಾ, ರಾಮಾವತಾರವೇ ಹಾಗೆ ಅಂತ ಭಾಗವತ ಹೇಳಿದೆ. ಅದು ಕೇವಲ ರಾವಣ ವಧೆಯ ಕೂಡ ಹಾಗೆ ಅಲ್ವಾ, ರಾಮಾವತಾರವೇ ಹಾಗೆ ಅಂತ ಭಾಗವತ ಹೇಳಿದೆ. ಅದು ಕೇವಲ ರಾವಣ ವಧೆಯ ಸಲುವಾಗಿ ಅಲ್ಲ, ಮನುಷ್ಯರಿಗೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ತೋರಿಸುವ ಸಲುವಾಗಿರ್ತಕ್ಕಂಥದ್ದು. ಅದು ಜೀವನ ಶಿಕ್ಷಣ ಎಂಬುದಾಗಿ ಭಾಗವತ ಹೇಳಿದೆ ರಾಮಾವತಾರದ ಕುರಿತು. ರಕ್ಷೋವಧಾಯ ಇವನ ಕೇವಲಂ ವಿಭೋಹು ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ, ಭಾಗವತದ ವಾಕ್ಯ ಇದು. ಮನುಷ್ಯರಿಗೆ ಶಿಕ್ಷಣ ಕೊಡುವ ಸಲುವಾಗಿರುವ ಅವತಾರ ಅದು. ಅದು ಕೇವಲ ರಾಕ್ಷಸರ ಸಂಹಾರಕ್ಕೋಸ್ಕರ ಇರುವಂಥದ್ದಲ್ಲ, ಅದು ದೊಡ್ಡ ಮಾತೇ ಅಲ್ಲ ರಾಕ್ಷಸರ ಸಂಹಾರ ಎಂಬುದಾಗಿ ಭಾಗವತ ಹೇಳಿದೆ. ಹಾಗೆ ಸೀತೆ ನಮಗೆ ತನ್ನ ಬದುಕಿನ ಮೂಲಕ ಪಾಠ ಹೇಳುವಂಥದ್ದು ಅಂತ. ಏನು ಅಂದರೆ, ನಂಬುವಲ್ಲಿ ನಂಬು, ಸಂಶಯಿಸುವಲ್ಲಿ ಸಂಶಯಿಸು. ನಾವು ನಂಬಬೇಕಾದನ್ನು ನಂಬೋದೇ ಇಲ್ಲ, ಮತ್ತು ಯಾವುದನ್ನು ನಂಬಿಕೊಂಡಿರಬಾರ್ದು ಅದನ್ನೇ ಗಟ್ಟಿ ನಂಬ್ಕೊಂಡಿರ್ತೇವೆ. ಈ ದೇಹವನ್ನೇ ನಂಬುವಂತಿಲ್ಲ ನಾವು, ಹೌದಲ್ವ ಹೇಳಿ ನೀವು? ಈ ದೇಹ ನಂಬುವಂಥದ್ದು ಇದು. ಇದಕ್ಕೆ ಶರೀರ ಎಂಬುದಾಗಿ ಹೆಸರು ಸಂಸ್ಕೃತದಲ್ಲಿ. ಶರೀರ ಅಂದರೆ ಅರ್ಥ ಏನು ಗೊತ್ತಾ ನಿಮಗೆ? ಖಂಡಿತವಾಗಿಯೂ ನಾಶವಾಗ್ತದೆ. ಆ ಶರೀರ ಶಬ್ದಕ್ಕೆ ಅರ್ಥ ಏನು ಅಂದರೆ ಶೀರ್ಯತೆ ಇತಿ ಶರೀರಂ, ನಾಶ ಹೊಂದುವಂಥದ್ದು ಅಂತ. ಇದರ ಅರ್ಥ ಹೀಗೆ ಅಂತ. ದೇಹ ಅಂತ ಶಬ್ದ ಇದೆ, ನಿಮಗೆಲ್ಲ ಗೊತ್ತಲ್ವ ದೇಹ ಅಂದರೆ? ಆ ದೇಹ ಶಬ್ದಕ್ಕೆ ಅರ್ಥ ಏನು? ದಹ್ಯತೆ ಇತಿ ದೇಹ, ಒಂದು ದಿನ ಸುಡುವಂಥದ್ದು ಅಂತ ಆ ಶಬ್ದಕ್ಕೆ ಅರ್ಥ. ನಮ್ಮ ಪೂರ್ವಜರು ಎಂತೆಂಥ ಶಬ್ದಗಳನ್ನು ಬಳಸ್ಬಿಟ್ಟಿದ್ದಾರೆ ಅಂದರೆ ಆ ಶಬ್ದಗಳೇ ಸಾಕು ನಮಗೆ ಸತ್ಯ ದರ್ಶನ ಮಾಡಿಸೋದಕ್ಕೆ, ನಮಗೆ ವೈರಾಗ್ಯ ಬರುವಂತೆ ಮಾಡೋದಕ್ಕೆ. ಒಂದೊಂದು ಶಬ್ದವೇ ಸಾಕು ಅಂತ. ಇಂತಹ ಶರೀರವನ್ನು, ದೇಹವನ್ನು ಎಷ್ಟು ನಂಬ್ಕೊಂಡಿದ್ದೇವೆ ನಾವು? ಪೂರ್ತಿ ನಂಬ್ಕೊಂಡಿದ್ದೇವೆ ಅದನ್ನು. ಅದು ಕೊನೆಗೊಂದಿದ್ದನ್ನು ಕೈ ಕೊಟ್ಟಿದ್ದೇ ಖಂಡಿತ, ಅದು ಅದರಲ್ಲಿ ಯಾವ ಸಂಶಯವೂ ಬೇಡ. ಅದು ಒಂದು ದಿನ ಪೂರ್ತಿ ಕೈ ಕೊಡ್ತದೆ ಸಾವು ಬರುವಾಗ. ಅಲ್ಲಿವರೆಗೂ ಸುಮ್ಮನಿರ್ತದೆ ಅಂದರೆ ಸುಮ್ಮನೆ ಇರೋದೇ ಇಲ್ಲ ಅಂತ. ಒಂದು ದಿನ ಕೈ ನೋವು, ಒಂದಿನ ಕಾಲು ನೋವು, ಒಂದಿನ ಹೊಟ್ಟೆ ನೋವು, ಒಂದಿನ ಹಲ್ಲು ನೋವು, ಇನ್ನೊಂದಿನ ಇನ್ನೊಂದಂತೆ. ಈ ರೋಗಗಳ ಪಟ್ಟಿ ಮಾಡಿದರೆ ನೀವು ಕೂತಿರೋ ಸಭಾಂಗಣ ತುಂಬ ಬರೆದ್ರೂ ಕೂಡ ಮುಗಿಯೋದಿಲ್ಲ ಅಂತ. ಮನುಷ್ಯರನ್ನು ಕಾಡುವ ರೋಗಗಳ ಹೆಸರು ಬರೀತಾ ಹೋದರೆ ಇಷ್ಟೂ ಜಾಗದಲ್ಲಿ ಬರೆದ್ರೂ ಕೂಡ ಮುಗಿಯೋದಿಲ್ಲ ಅದು. ಇದರಲ್ಲಿ ಏನು? ಶರೀರ ಕೈ ಕೊಡೋದು ಅಂತ, ಶರೀರ ನಮ್ಮನ್ನು ಪೀಡಿಸೋದು, ಕಾಡಿಸೋದು ಅಂತ. ಆಯಿತು, ಈ ಆರೋಗ್ಯದ ಪ್ರಶ್ನೆ, ರೋಗದ ಪ್ರಶ್ನೆ ಬಿಟ್ಬಿಡಿ. ಮತ್ತೆಲ್ಲ ಸರಿ ಇದೆಯಾ ಅಂದರೆ, ದಿನ ಬೆಳಗಾದರೆ ಇದಕ್ಕೆ ನಾವು ತಿನ್ಲಿಕ್ಕೆ ಕೊಡಬೇಕು, ಕುಡಿಲಿಕ್ಕೆ ಕೊಡಬೇಕು. ಒಂದು ಸರ್ತಿ ಕೊಟ್ಟರು ಮುಗೀತ ಅಂದರೆ ಮುಗಿಲಿಲ್ಲ, ಪದೇ ಪದೇ ಕೇಳ್ತದೆ. ಮತ್ತು ಹೊಟ್ಟೆ ತುಂಬಿರೋ ಸಾಕ ನಾವು? ಅದಲ್ಲ, ಇದೇ ಬೇಕು, ಅದೇ ಬೇಕು, ಹಲಸಿನ ಹಣ್ಣೆ ಬೇಕು, ಮಾವಿನ ಹಣ್ಣೆ ಬೇಕು, ಅಥವಾ ಮೈಸೂರು ಪಾಕ ಬೇಕು ಅಂತ ಕೇಳ್ತದೆ. ಅದು ಅಲ್ಲಿಗೆ ಮುಗಿಲಿಲ್ಲ ಅಂತ. ಏನೋ ಒಂದು ಆರೋಗ್ಯಕ್ಕೆ ತಕ್ಕಂಥದ್ದು, ಹೊಟ್ಟೆ ತುಂಬುವಂಥದ್ದು ತಿಂದ್ರೆ ಆಯ್ತು ಅಂದ್ರೆ ಆಯ್ತಾ? ಖಂಡಿತ ಇಲ್ಲ ಅಂತ. ಮುಗಿಲಿಲ್ಲ ಅದು ಅಂತ. ಎಷ್ಟು ಕಿರಿಕಿರಿ ಅಂತ. ಇದಕ್ಕೆ ಉತ್ತಮವಾದ ಬಟ್ಟೆಗಳು ಬೇಕು, ದಿನ ಬೆಳಗಾದರೆ ಸ್ನಾನ ಮಾಡಬೇಕು. ಅಂದರೆ ಅದು ಎಷ್ಟು ಶುದ್ಧ ಶರೀರ ನಮ್ಮದು ಅಂದರೆ, ಎಷ್ಟು ಪವಿತ್ರ ಅಂದರೆ ಸ್ನಾನ ಮಾಡಿದಷ್ಟು ಸಾಲದು ಅಂತ. ತೊಳೆದಷ್ಟು ಕೊಳಕು ಬರ್ತಾ ಇರ್ತದೆ ಮತ್ತೆ ಅದರಲ್ಲಿ ಅಂತ, ಅಂಥದ್ದದು ಅಂತ. ಎಲ್ಲೋ ತೂರಿಸ್ತದೆ, ಎಲ್ಲೋ ನೋಯ್ತದೆ, ಮುಗಿಯೋದೇ ಇಲ್ಲ ಅದರ ಕಾಟ ಅಂತ. ಆದರೆ ನಾವು ಆ ದೇಹವನ್ನು ಪೂರ್ತಿ ನಂಬಿದ್ದೇವೆ, ದೇವರನ್ನು ನಂಬೋದೇ ಇಲ್ಲ. ದೇವರ ಮೇಲೆ ಇದ್ದಾನೋ ಇಲ್ಲವೋ ಅಂತ. ಇದ್ದರೆ ಯಾವುದಕ್ಕೂ ಆಯಿತು ಅಂತ ಎರಡು ದೂರ ಏರಿಸ್ಬಿಡೋದು ದೇವರಿಗೆ ಅಂತ. ಅಕಸ್ಮಾತ್ ನೀವು ಇದ್ದರೆ ಇರಲಿ ಅಂತ ಪೂರ್ತಿ ನಂಬಿಕೊಂಡು ನಾವು ಮಾಡ್ತೇವೆ ಅದನ್ನು? ಖಂಡಿತ ಇಲ್ಲ ಅಂತ. ಎಲ್ಲಿ ನಂಬಿದ್ದೇವೆ ನಾವು ಅಂತ. ಅದಕ್ಕೆ ನಾವು ಉದಾಹರಣೆ ಕೊಡೋದು ಯಾವಾಗಲೂ. ಈ ಮನೆ ಒಳಗೆ ನಾವು ಸುಳ್ಳು ಹೇಳ್ತೇವೆ ಇಲ್ವ? ದೇವರ ಕೋಣ ಅಲ್ಲೇ ಇದೆಯಲ್ಲ ಪಕ್ಕದಲ್ಲಿ, ಸುಳ್ಳು ಯಾಕೆ ಹೇಳೋದು ನಾವು? ಫೋನ್ ಬಂದರೆ ಹೇಳ್ಬಿಡು ಮನೇಲಿ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತೇವಲ್ಲ ನಾವು. ಹೆಂಡತಿ ಕೈಲೋ ಮಗನ ಕೈಲೋ ಹೇಳಿಸ್ತೇವಲ್ಲ, ಮನೇಲಿ ಇಲ್ಲ ಅಂತ ಹೇಳ್ಬಿಡು ಅಂತ. ಅದು ದೇವರ ಕೋಣೆ ಪಕ್ಕದಲ್ಲೇ ಇರ್ತದೆ. ದೇವರಿಗೆ ಅದು ಕೇಳ್ತದೆ ಅಂತ ನಮಗೆ ಇಲ್ವಾ ಭಾವನೆ? ಹಾಗಾದರೆ ಎಷ್ಟು ತಪ್ಪುಗಳನ್ನು ಮಾಡ್ತೇವೆ ಮನೆ ಒಳಗೆ ನಾವು. ಅಣ್ಣ ತಮ್ಮಂದ್ರೆ ಆಸ್ತಿ ಕಬಳಿಸ್ತೇವೆ, ಅಥವಾ ಮನೆ ಒಳಗೆ ಅನ್ಯಾಯಗಳನ್ನು ಮಾಡ್ತೇವೆ ಎಷ್ಟೋ ಬಾರಿ, ಅಥವಾ ದುರ್ಯೋಚನೆಗಳು ಅಲ್ಲೇ ಕೂತ್ಕೊಂಡು ಮಾಡ್ತೇವೆ ಬೇರೆಯವ್ರ ಬಗ್ಗೆ. ದೇವ್ರ ಕೊಂಡ ಪಕ್ಕದಲ್ಲಿ ಇಲ್ವಾ? ಆ ದೇವರು ಅಲ್ಲಿ ಸಾಕ್ಷಾತ್ತಾಗಿದ್ದಾನೆ ಅಂತ ನಮಗೆ ಅನಿಸಿದ್ರೆ ಒಂದು ವೇಳೆ, ದೇವರ ಮುಂದೆ ಹೇಗಿದೆಲ್ಲ ಮಾಡೋಕ್ಕೆ ಸಾಧ್ಯ ಹೇಳಿ? ನಾವೆಲ್ಲ ನಾಸ್ತಿಕರೇ ಹೌದು ಅಂತ, ಪೂರ್ತಿ ನಮಗೆ ನಂಬಿಕೆ ಇಲ್ಲ ಅಂತ. ಅದು ಸುಮ್ಮನೆ ವಿಗ್ರಹ ಇಟ್ಕೊಂಡಿದ್ದೇವೆ ಅಷ್ಟೇ ಹೊರತು ನಮ್ಮ ಖಾತ್ರಿಗೆ ಗೊತ್ತಿದೆ ದೇವರಿಲ್ಲ ಅಲ್ಲಿ. ನಾವು ಸುಳ್ಳು ಹೇಳಿದ್ರೂ ಗೊತ್ತಾಗೋದಿಲ್ಲ, ತಪ್ಪು ಮಾಡಿದ್ರೂ ಗೊತ್ತಾಗೋದಿಲ್ಲ ಅನ್ನೋ ಭಾವವೇ ನಮಗಿದೆ ಅಂತ. ಹಾಗಾಗಿ ಇಷ್ಟು ಸಲೀಸಾಗಿ ನಾವು ಎಲ್ಲ ಬೇಡದ ಕಾರ್ಯಗಳನ್ನು ಮಾಡ್ತೇವೆ, ಬೇಡದ ಮಾತುಗಳನ್ನ ಆಡ್ತೇವೆ.
ಸುಳ್ಳುಗಳನ್ನ ಹೇಳ್ತೇವೆ, ಎಲ್ಲ ಮಾಡ್ತೇವೆ ಅಂತ. ಅಂದರೆ ನಂಬಿಕೆ ಇರಬೇಕಾದ ಪ್ರಮಾಣದಲ್ಲಿ ಇಲ್ಲ ಅಲ್ಲಿ ಅಂತ. ನಾನು ನಿನ್ನೆ ಒಂದು ಕಥೆ ಹೇಳಿದ್ದು, ಶಂಕರಾಚಾರ್ಯರು ಮಗುವಾಗಿದ್ದಾಗ ತಾಯಿಗೆ ಹಾಲು ಕೊಟ್ಟ ಕತೆ, ದೇವಿಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ದೇವಿಗೆ ಹಾಲು ಕೊಟ್ಟ ಕಥೆಯನ್ನು ನಾವು ಎಷ್ಟೋ ಕಡೆ ಅದನ್ನು ಉಲ್ಲೇಖ ಮಾಡಿದ್ದುಂಟು. ಆ ಮಗುವಿಗೆ ನಂಬಿಕೆ ಎಷ್ಟು ಅಂದರೆ ಹಾಲು ಕುಡಿಲೇಬೇಕು ತಾಯಿ ದೇವರು, ಕುಡಿದಿದ್ರೆ ಮಗು ಬಿಡೋದೇ ಇಲ್ಲ ಅಂತ ನಂಬಿಕೆ. ಅದು ಕುಡಿತದೆ, ನಿಜವಾಗಿ ಇದೆ ದೇವರಲ್ಲಿ ಅಂತ. ಎದ್ದು ಬಂದು ಕುಡಿಬೇಕಾಯ್ತು ಪಾರ್ವತಿ ಅಂತ. ಹಾಗಾಗಿ ನಂಬಿಕೆ ಇಡಬೇಕಾದಲ್ಲಿ ಇಡಬೇಕು, ಇಡಬಾರದಲ್ಲಿ ಇಡಬಾರ್ದು. ನಾವೆಲ್ಲ ಖಂಡಿತ ನಾಶವಾಗುವಂಥದ್ದೇ ನಂಬಿರ್ತಕ್ಕಂಥದ್ದು. ನಮ್ಮ ದೇಹ ನಂಬಿದ್ದೇವೆ, ಯಾರೆಲ್ಲೋ ದುಡ್ಡಿದೆ ಅಂದ್ರೆ ಅವನನ್ನು ನಂಬ್ತೇವೆ ನಾವು, ಯಾರೆಲ್ಲೋ ಜನಬಲ ಇದೆ ಅಂದ್ರೆ ಅವನನ್ನು ನಂಬ್ತೇವೆ ನಾವು ಹೋಗಿ. ಇನ್ಯಾರೋ ಈ ಲೋಕದಲ್ಲಿ ನಮ್ಮಂಥದ್ದೇ ಎರಡು ಕಾಲಿನ ಮನುಷ್ಯರನ್ನು ನಂಬ್ತೇವೆ ನಾವು. ಅವನು ಖಂಡಿತ ಮೋಸ ಮಾಡ್ತಾನೆ, ಅಂಥವ್ರು ಎಷ್ಟೋ ಜನ ಇರ್ತಾರೆ, ಅವ್ರನ್ನ ಹೋಗಿ ನಂಬಿ ನಾವು ಮೋಸ ಹೋಗ್ತೇವೆ. ಆದರೆ ಎಲ್ಲಿ ನಂಬಿಕೆಗೆ ಯಾವತ್ತೂ ಎರವಿಲ್ವೋ, ನಂಬಿಕೆ ಕೆಟ್ಟವರಿಲ್ಲ, ಅಂಥ ಸ್ಥಾನವನ್ನು ನಾವು ನಂಬೋದೇ ಇಲ್ಲ ಅಂತ. ಹಾಗಾಗಿ ನಮ್ಮ ಬದುಕು ಹೀಗಾಗಿರುವಂಥದ್ದು. ಸೀತೆ ನಮಗೆ ಬದುಕಿಂದಲೇ ತೋರಿಸಿರ್ತಕ್ಕಂಥ ಪಾಠ ಅದು ಅಂತ. ಎಷ್ಟು ದೊಡ್ಡ ಅನಾಹುತ ಆಯಿತು ಅದರ ಪರಿಣಾಮ ಅಂದರೆ, ಯಾವ ರಾಮನ ಸಲುವಾಗಿ ಲಕ್ಷ್ಮಣನಿಗೆ ಸೀತೆ ಆ ಮಾತುಗಳನ್ನ ಆಡಿಲ್ಲೋ ಆ ರಾಮನೇ ದೂರ ಆಗ್ತಾನೆ. ಯಾವ ರಾಮನ ಸಲುವಾಗಿ, ಅಷ್ಟು ರಾಮನ ಸಲುವಾಗಿ ಅವಳು ಮಾಡಿರ್ತಕ್ಕಂಥದ್ದು, ಮತ್ತು ಬೇರೆ ಏನೂ ಇಲ್ಲ. ಲಕ್ಷ್ಮಣನ ಮೇಲೆ ತುಂಬ ಒಳ್ಳೆ ಭಾವನೆ ಇತ್ತು ಆಕೆಗೆ. ಆದರೆ ಆ ಹೊತ್ತಿನಲ್ಲಿ ರಾಮನಿಗೇನೋ ತೊಂದರೆ ಆಗ್ತಾ ಇದೆ. ಹಾ ಸೀತೆ ಹಾ ಲಕ್ಷ್ಮಣ ಆರ್ತನಾದ ಕೇಳಿದ್ದೆ ದೂರದಿಂದ, ಏನೋ ರಾಮನಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆತಂಕ. ಹೋಗು ನೀನು ಅಂತ ಲಕ್ಷ್ಮಣನಿಗೆ ಆದೇಶ. ಹೋಗಲಿಲ್ಲ ಅವನು. ಒಂಚೂರು ಅದು ರಾಮನ ಮೇಲೆ ನಂಬಿಕೆ ಕೂಡ ಲಕ್ಷ್ಮಣ ಮತ್ತೆ ಹೇಳ್ತಾ ಇದ್ದಾನೆ. ಅದೇನಂದ್ರೆ, ಯಾವತ್ತೂ ರಾಮ ಅರ್ಥನಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಣ ಸೀತೆಗೆ ಹೇಳುವಂಥದ್ದು ಇದು ರಾಮನ ಧ್ವನಿ ಅಲ್ಲ. ಯಾಕೆಂದ್ರೆ ಧ್ವನಿ ರಾಮನ ಹಾಗೆ ಇರ್ಬೋದು, ಆದರೆ ಈ ಆರ್ತನಾದ ರಾಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧದಲ್ಲಿ ರಾಮನು ಯಾರಿಗೂ ಸೋಲಲಿಕ್ಕೆ ಸಾಧ್ಯ ಇಲ್ಲ. ಪಟ್ಟಿ ಮಾಡಿ ಹೇಳ್ತಾನೆ ಲಕ್ಷ್ಮಣ. ದೇವತೆಗಳು, ಅಸುರರು, ಗಂಧರ್ವರು, ಯಕ್ಷರು, ಪತಗ ಪನ್ನಗರು, ಮನುಷ್ಯರು, ನಾಗಗಳು, ಇವರು ಯಾರಿಂದಲೂ ಕೂಡ ರಾಮನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾರೂ ಕೂಡ ರಾಮನಿಗೆ ಪ್ರತಿಭಟರಲ್ಲ. ಹಾಗಿದ್ದಾಗ ರಾಮ ಆರ್ತನಾದ ಮಾಡೋದು ಹೇಗೆ? ಒಂದು ವೇಳೆ ರಾಮನಿಗೆ ಯುದ್ಧದಲ್ಲಿ ಹಿನ್ನಡೆಯೇ ಬಂದರೂ ಕೂಡ ಆರ್ತನಾದ ರಾಮ ಮಾಡಲಿಕ್ಕಿಲ್ಲ ಅಂತ. ಯುದ್ಧದಲ್ಲಿ ದೇಹವನ್ನು ಒಪ್ಪಿಸ್ಬೋದು ಹೊರತು ಆರ್ತನಾದ ರಾಮನ ಬಾಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಮೋಸ, ಇದು ಅದೇ ರಾಕ್ಷಸನ ಮಾಯ ಇದು ಎಂಬುದಾಗಿ ಹೇಳ್ತಾನೆ. ಆಕೆಯ ಭಾವದ ಭರದಲ್ಲಿ ರಾಮನ ಪರಾಕ್ರಮದಲ್ಲಿ ಕೂಡ ನಂಬಿಕೆ ಇಲ್ಲ ಅಂತಲ್ಲ, ಆದರೆ ಏನೋ ಆಗಿದೆ ರಾಮನಿಗೆ ಅಂತ ಬಂದ್ಬಿಟ್ಟಿದೆಯಲ್ಲ ಅವಳಿಗೆ. ಅಲ್ಲಿ ಏನೋ ಆಗಿದೆ ಅಂತ ರಾಮನಿಗೆ ಅನ್ಸಿದೆಯಲ್ಲ ಅಂತ. ಅದು ಒಂದು ಕಡೆ ಅಂತ. ಇನ್ನೊಂದು ಕಡೆಯಿಂದ ಇದು ಕೂಡ ಲಕ್ಷ್ಮಣನ ಮೇಲೂ ಕೂಡ ನಂಬಿಕೆ ಕಡಿಮೆ ಆಗಿಬಿಟ್ಟಿದೆ ಅಲ್ಲಿ. ಆ ಕ್ಷಣದಲ್ಲಿ, ಆ ಹೊತ್ತಿನಲ್ಲಿ, ನೀನು ದ್ರೋಹಿ, ನೀನು ದುರುದ್ದೇಶದಲ್ಲಿದೆಯೇ, ನೀನೇನೋ ರಾಮನಿಗೆ ತೊಂದರೆ ಆದಾಗ ಬೇರೆ ಏನೋ ಉದ್ದೇಶ ಇಟ್ಕೊಂಡಿದೆಯಾ, ನೀನು ನನ್ನ ಮೇಲೆ ಪಾಪ ದೃಷ್ಟಿ ಇದೆ ನಿನಗೆ ಎಂಬುದಾಗಿ ಹೇಳ್ಬಿಟ್ಲು ಅಂತ. ಒಮ್ಮೆ ಲಕ್ಷ್ಮಣ ಸೈರಿಸ್ತಾನೆ, ಭವತಿ ದೈವತಮ್ಮಮ್ಮ, ನನ್ನ ದೇವರು ನೀನು, ಏನು ಬೇಕಾದರೂ ಹೇಳು, ನಾನು ಸಹಿಸ್ಕೊಳ್ತೇನೆ ಅಂತ. ಇನ್ನೊಮ್ಮೆ ಆ ಮಾತು ಬಂದಾಗ ನಸಹೆ ಅಂತ, ಸಹಿಸೋದಿಲ್ಲ ಈ ಮಾತನ್ನು ಅಂತ ಬಂತು. ಕಾಯಿಸಿದ ನಾರಾಚ, ನಾರಾಚ ಅಂದರೆ ಬಾಣ, ನೇರವಾಗಿರ್ತಕ್ಕಂಥ ಬಾಣಕ್ಕೆ ನಾರಾಚ ಎಂಬುದಾಗಿ ಹೆಸರು. ಬಾಣಗಳಲ್ಲಿ ಬೇರೆ ಬೇರೆ ವೈವಿಧ್ಯ ಇರ್ತದೆ. ಅರ್ಧಚಂದ್ರ ಇರ್ತದೆ, ಭಲ್ಲ ಇರ್ತದೆ, ಕರ್ಣಿ ವಿಕರ್ಣಿ ಕೊಕ್ಕೆ ಇರ್ತಕ್ಕಂಥದ್ದು, ಅಂಥವೆಲ್ಲ ಬಾಣಗಳಿರ್ತವೆ. ನಾರಾಚ ಅಂದರೆ ನೇರವಾಗಿರ್ತಕ್ಕಂಥ ಮಾಮೂಲಿ ನೀವು ಬಾಣವನ್ನು ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇಂಥದ್ದು ಅಂತ. ಆ ನಾರಾಚವನ್ನು ಕೆಂಪಗೆ ಕಾಯಿಸಿ ಈ ಕಿವಿಯಿಂದ ಈ ಕಿವಿಗೆ ಸುರಿದಂತೆ ಆಯಿತು ಅಂತ ಲಕ್ಷ್ಮಣ ಹೇಳಿದ್ದು ಆ ಸಮಯದಲ್ಲಿ. ನಿನ್ನ ಮಾತುಗಳು ಕಾದ ಬಾಣವನ್ನು ಬಲಗಿವಿಯಿಂದ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಅಂದರೆ ಚುಚ್ಚಿ ಹೊರಗೆ ತೆಗೆದಂತೆ ಅಂತ, ಹಾಗಿದೆ ಈ ಮಾತುಗಳು ಅಂತ, ಸಹಿಸೋದಿಲ್ಲ ಎಂಬುದಾಗಿ ಹೇಳಿ ಶಪಿಸಿದ ಸೀತೆಯನ್ನು ಅಲ್ಲಿಯೇ. ಧಿಕ್ತ್ವಾಂ, ನಿನಗೆ ಧಿಕ್ಕಾರವಿರಲಿ, ಅದ್ಯ ಪ್ರಣಶ್ಯತ್ವಂ, ಹಿಂದೆ ನೀನು ನಾಶವಾಗುವಂತ. ನಾಶ ಅಂದರೆ ಅದರ್ಶನ ಅಂತರ್ಥ, ಅದಕ್ಕೆ ಅದು ಹತ್ವಿಗೆ ಅರ್ಥ ಇರ್ತಕ್ಕಂಥದ್ದು. ಹಿಂದೆ ನೀನು ಇಲ್ಲದಾಗಿ ಹೋಗುವಂತ. ಹಾಗೆ ಆಯ್ತದು, ಆ ಕ್ಷಣದಲ್ಲೇ ಹಾಗೆ ಆಯ್ತದು ಅಂತ. ಅಲ್ಲಿಂದ ಮುಂದೆ ಕೆಲವೇ ಕ್ಷಣ ಅಂತ ರಾವಣ ಬಂದ, ಬ್ರಾಹ್ಮಣ ವೇಷದಲ್ಲಿ, ತಪಸ್ವಿ ವೇಷದಲ್ಲಿ ರಾವಣ ಬಂದ, ನಂಬಿದಳು. ಅಂದರೆ ಈ ಸರಣಿ ನೋಡಿ ಅಂತ ಹೇಗೆ ಹೋಯ್ತದು ಅಂತ. ಉದ್ದಕ್ಕೂ ಆಗಿದ್ದೇನು ಅಂದರೆ ನಂಬಿಕೆ ಅಪನಂಬಿಕೆಗಳ ಅಸ್ತವ್ಯಸ್ತತೆ ಅಂತ. ನಂಬಿಕೆ ಇರಬೇಕಾದ್ರೆ ಅಪನಂಬಿಕೆ, ಅಪನಂಬಿಕೆ ಇರಬೇಕಾಗಿದ್ದಲ್ಲಿ ನಂಬಿಕೆ ಅಂತ. ಹಾಗಾಗಿ ಸೀತೆ ಬಹಳ ದೊಡ್ಡವಳು. ನೀವು ಸೀತೆಯನ್ನು ನಿಮಗೆಲ್ಲ ಹೋಲಿಸ್ಕೊಳಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ನಿಮಗೆ ನಮಗೆ ಹೋಲಿಕೆ ಮಾಡುವಂಥದ್ದಲ್ಲ. ಆದರೆ
ಇದು ನಮಗೆ ದೃಷ್ಟಾಂತ ಅಂತ. ಆ ದೇವರು ಮನುಷ್ಯತ್ವದಲ್ಲಿ ಬಂದು ನಮಗೆ ಮಾಡಿರ್ತಕ್ಕಂಥ ಪಾಠ ಅಂತ. ಇದು ಹೇಗಿರ್ತದೆ ಅನ್ನೋದನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿರ್ತಕ್ಕಂಥದ್ದು ಎಂಬುದಾಗಿ ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ಇಷ್ಟೇ, ನಂಬಬೇಕಾದುದನ್ನು ಗಟ್ಟಿಯಾಗಿ ನಂಬೋಣ, ಮತ್ಯಾವುದನ್ನು ನಂಬದೇ ಇರೋಣ ಅಂತ. ಈ ಪ್ರಪಂಚ ನೀರ ಮೇಲಿನ ಗುಳ್ಳೆ, ನಿಜವಲ್ಲ ಅಂತ. ಇದನ್ನು ನಂಬಬಾರದು ಅಂತ. ಸಲುವಾಗಿ ಅಲ್ಲ, ಮನುಷ್ಯರಿಗೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ತೋರಿಸೋ ಸಲುವಾಗಿರ್ತಕ್ಕಂಥದ್ದು. ಅದು ಜೀವನ ಶಿಕ್ಷಣ ಎಂಬುದಾಗಿ ಭಾಗವತ ಹೇಳಿದೆ ರಾಮಾವತಾರದ ಕುರಿತು. ರಕ್ಷೋವಧಾಯ ಇವನ ಕೇವಲಂ ವಿಭೋಹು ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಭಾಗವತದ ವಾಕ್ಯ ಇದು. ಮನುಷ್ಯರಿಗೆ ಶಿಕ್ಷಣ ಕೊಡುವ ಸಲುವಾಗಿರುವ ಅವತಾರ ಅದು. ಅದು ಕೇವಲ ರಾಕ್ಷಸರ ಸಂಹಾರಕ್ಕೋಸ್ಕರ ಇರುವಂಥದ್ದಲ್ಲ. ಅದು ದೊಡ್ಡ ಮಾತೇ ಅಲ್ಲ ರಾಕ್ಷಸರ ಸಂಹಾರ ಎಂಬುದಾಗಿ ಭಾಗವತ ಹೇಳಿದೆ. ಹಾಗೆ ಸೀತೆ ನಮಗೆ ತನ್ನ ಬದುಕಿನ ಮೂಲಕ ಪಾಠ ಹೇಳುವಂಥದ್ದು ಅಂತ. ಏನು ಅಂದರೆ, ನಂಬುವಲ್ಲಿ ನಂಬು, ಸಂಶಯಿಸುವಲ್ಲಿ ಸಂಶಯಿಸು. ನಾವು ನಂಬಬೇಕಾದನ್ನು ನಂಬೋದೇ ಇಲ್ಲ, ಮತ್ತು ಯಾವುದನ್ನು ನಂಬಿಕೊಂಡಿರಬಾರ್ದು ಅದನ್ನೇ ಗಟ್ಟಿ ನಂಬ್ಕೊಂಡಿರ್ತೇವೆ. ಈ ದೇಹವನ್ನೇ ನಂಬುವಂತಿಲ್ಲ ನಾವು, ಹೌದಾ ಅಲ್ವಾ ಹೇಳಿ ನೀವು? ಈ ದೇಹ ನಂಬುವಂಥದ್ದು ಇದು. ಇದಕ್ಕೆ ಶರೀರ ಎಂಬುದಾಗಿ ಹೆಸರು ಸಂಸ್ಕೃತದಲ್ಲಿ. ಶರೀರ ಅಂದರೆ ಅರ್ಥ ಏನು ಗೊತ್ತಾ ನಿಮಗೆ? ಖಂಡಿತವಾಗಿಯೂ ನಾಶವಾಗ್ತದೆ ಅಂತ. ಶರೀರ ಶಬ್ದಕ್ಕೆ ಅರ್ಥ ಏನು ಅಂದರೆ ಶೀರ್ಯತೆ ಇತಿ ಶರೀರಂ, ನಾಶ ಹೊಂದುವಂಥದ್ದು ಅಂತ. ಇದರ ಅರ್ಥ ಹೀಗೆ ಅಂತ. ದೇಹ ಅಂತ ಶಬ್ದ ಇದೆ, ನಿಮಗೆಲ್ಲ ಗೊತ್ತಲ್ವ ದೇಹ ಅಂದರೆ? ಆ ದೇಹ ಶಬ್ದಕ್ಕೆ ಅರ್ಥ ಏನು? ದಹ್ಯತೆ ಇತಿ ದೇಹ, ಒಂದು ದಿನ ಸುಡುವಂಥದ್ದು ಅಂತ ಆ ಶಬ್ದಕ್ಕೆ ಅರ್ಥ. ನಮ್ಮ ಪೂರ್ವಜರು ಎಂತೆಂಥ ಶಬ್ದಗಳನ್ನು ಬಳಸ್ಬಿಟ್ಟಿದ್ದಾರೆ ಅಂದರೆ ಆ ಶಬ್ದಗಳೇ ಸಾಕು ನಮಗೆ ಸತ್ಯ ದರ್ಶನ ಮಾಡಿಸೋದಕ್ಕೆ, ನಮಗೆ ವೈರಾಗ್ಯ ಬರುವಂತೆ ಮಾಡೋದಕ್ಕೆ. ಒಂದೊಂದು ಶಬ್ದವೇ ಸಾಕು ಅಂತ. ಇಂತಹ ಶರೀರವನ್ನು, ದೇಹವನ್ನು ಎಷ್ಟು ನಂಬ್ಕೊಂಡಿದ್ದೇವೆ ನಾವು? ಪೂರ್ತಿ ನಂಬ್ಕೊಂಡಿದ್ದೇವೆ ಅದನ್ನು. ಅದು ಕೊನೆಗೊಂದಿದ್ದನ್ನು ಕೈ ಕೊಟ್ಟಿದ್ದೇ ಖಂಡಿತ, ಅದು ಅದರಲ್ಲಿ ಯಾವ ಸಂಶಯವೂ ಬೇಡ. ಅದು ಒಂದು ದಿನ ಪೂರ್ತಿ ಕೈ ಕೊಡ್ತದೆ ಸಾವು ಬರುವಾಗ. ಅಲ್ಲಿವರೆಗೂ ಸುಮ್ಮನಿರ್ತದೆ ಅಂದರೆ ಸುಮ್ಮನೆ ಇರೋದೇ ಇಲ್ಲ ಅಂತ. ಒಂದು ದಿನ ಕೈ ನೋವು, ಒಂದಿನ ಕಾಲು ನೋವು, ಒಂದಿನ ಹೊಟ್ಟೆ ನೋವು, ಒಂದಿನ ಹಲ್ಲು ನೋವು, ಇನ್ನೊಂದಿನ ಇನ್ನೊಂದಂತೆ. ಈ ರೋಗಗಳ ಪಟ್ಟಿ ಮಾಡಿದರೆ ನೀವು ಕೂತಿರೋ ಸಭಾಂಗಣ ತುಂಬ ಬರೆದ್ರೂ ಕೂಡ ಮುಗಿಯೋದಿಲ್ಲ ಅಂತ. ಮನುಷ್ಯರನ್ನು ಕಾಡುವ ರೋಗಗಳ ಹೆಸರು ಬರೀತಾ ಹೋದರೆ ಇಷ್ಟೂ ಜಾಗದಲ್ಲಿ ಬರೆದ್ರೂ ಕೂಡ ಮುಗಿಯೋದಿಲ್ಲ ಅದು. ಇದರಲ್ಲಿ ಏನು? ಶರೀರ ಕೈ ಕೊಡೋದು ಅಂತ, ಶರೀರ ನಮ್ಮನ್ನು ಪೀಡಿಸೋದು, ಕಾಡಿಸೋದು ಅಂತ. ಆಯಿತು, ಈ ಆರೋಗ್ಯದ ಪ್ರಶ್ನೆ, ರೋಗದ ಪ್ರಶ್ನೆ ಬಿಟ್ಬಿಡಿ. ಮತ್ತೆಲ್ಲ ಸರಿ ಇದೆಯಾ ಅಂದರೆ, ದಿನ ಬೆಳಗಾದರೆ ಇದಕ್ಕೆ ನಾವು ತಿನ್ಲಿಕ್ಕೆ ಕೊಡಬೇಕು, ಕುಡಿಲಿಕ್ಕೆ ಕೊಡಬೇಕು. ಒಂದು ಸರ್ತಿ ಕೊಟ್ಟರು ಮುಗೀತಂದ್ರೆ ಮುಗಿಲಿಲ್ಲ, ಪದೇ ಪದೇ ಕೇಳ್ತದೆ. ಮತ್ತು ಹೊಟ್ಟೆ ತುಂಬಿರೋ ಸಾಕ ನಾವು? ಅದಲ್ಲ, ಇದೇ ಬೇಕು, ಅದೇ ಬೇಕು, ಹಲಸಿನ ಹಣ್ಣೆ ಬೇಕು, ಮಾವಿನ ಹಣ್ಣೆ ಬೇಕು, ಅಥವಾ ಮೈಸೂರು ಪಾಕ ಬೇಕು ಅಂತ ಕೇಳ್ತದೆ. ಅದು ಅಲ್ಲಿಗೆ ಮುಗಿಲಿಲ್ಲ ಅಂತ. ಏನೋ ಒಂದು ಆರೋಗ್ಯಕ್ಕೆ ತಕ್ಕಂಥದ್ದು, ಹೊಟ್ಟೆ ತುಂಬುವಂಥದ್ದು ತಿಂದ್ರೆ ಆಯ್ತು ಅಂದ್ರೆ ಆಯ್ತಾ? ಖಂಡಿತ ಇಲ್ಲ ಅಂತ. ಮುಗಿಲಿಲ್ಲ ಅದು ಅಂತ. ಎಷ್ಟು ಕಿರಿಕಿರಿ. ಇದಕ್ಕೆ ಉತ್ತಮವಾದ ಬಟ್ಟೆಗಳು ಬೇಕು, ದಿನ ಬೆಳಗಾದರೆ ಸ್ನಾನ ಮಾಡಬೇಕು. ಅಂದರೆ ಅದು ಎಷ್ಟು ಶುದ್ಧ ಶರೀರ ನಮ್ಮದು ಅಂದರೆ, ಎಷ್ಟು ಪವಿತ್ರ ಅಂದರೆ ಸ್ನಾನ ಮಾಡಿದಷ್ಟು ಸಾಲದು ಅಂತ. ತೊಳೆದಷ್ಟು ಕೊಳಕು ಬರ್ತಾ ಇರ್ತದೆ ಮತ್ತೆ ಅದರಲ್ಲಿ ಅಂತ, ಅಂಥದ್ದದು ಅಂತ. ಎಲ್ಲೋ ತೂರಿಸ್ತದೆ, ಎಲ್ಲೋ ನೋಯ್ತದೆ, ಮುಗಿಯೋದೇ ಅಲ್ಲ ಅದರ ಕಾಟ ಅಂತ. ಆದರೆ ನಾವು ಆ ದೇಹವನ್ನು ಪೂರ್ತಿ ನಂಬಿದ್ದೇವೆ, ದೇವರನ್ನು ನಂಬೋದೇ ಇಲ್ಲ. ದೇವರ ಮೇಲೆ ಇದ್ದಾನೋ ಇಲ್ಲವೋ ಅಂತ. ಇದ್ದರೆ ಯಾವುದಕ್ಕೂ ಆಯಿತು ಅಂತ ಎರಡು ದೂರ ಏರಿಸ್ಬಿಡೋದು ದೇವರಿಗೆ ಅಂತ. ಅಕಸ್ಮಾತ್ ನೀವು ಇದ್ದರೆ ಇರಲಿ ಅಂತ ಪೂರ್ತಿ ನಂಬಿಕೊಂಡು ನಾವು ಮಾಡ್ತೇವೆ ಅದನ್ನು? ಖಂಡಿತ ಇಲ್ಲ ಅಂತ. ಎಲ್ಲಿ ನಂಬಿದ್ದೇವೆ ನಾವು ಅಂತ. ಅದಕ್ಕೆ ನಾವು ಉದಾಹರಣೆ ಕೊಡೋದು ಯಾವಾಗಲೂ. ಈ ಮನೆ ಒಳಗೆ ನಾವು ಸುಳ್ಳು ಹೇಳ್ತೇವೆ ಇಲ್ವ? ದೇವರ ಕೋಣ ಎಲ್ಲ ಇದೆಯಲ್ಲ ಪಕ್ಕದಲ್ಲಿ, ಸುಳ್ಳು ಯಾಕೆ ಹೇಳೋದು ನಾವು? ಫೋನ್ ಬಂದರೆ ಹೇಳ್ಬಿಡು ಮನೇಲಿ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತೇವಲ್ಲ ನಾವು. ಹೆಂಡತಿ ಕೈಲೋ ಮಗನ ಕೈಲೋ ಹೇಳಿಸ್ತೇವಲ್ಲ, ಮನೇಲಿ ಇಲ್ಲ ಅಂತ ಹೇಳ್ಬಿಡು ಅಂತ. ಅದು ದೇವರ ಕೋಣೆ ಪಕ್ಕದಲ್ಲೇ ಇರ್ತದೆ. ದೇವರಿಗೆ ಅದು ಕೇಳ್ತದೆ ಅಂತ ನಮಗೆ ಇಲ್ವಾ ಭಾವನೆ? ಹಾಗಾದರೆ ಎಷ್ಟು ತಪ್ಪುಗಳು ಮಾಡ್ತೇವೆ ಮನೆ ಒಳಗೆ ನಾವು. ಅಣ್ಣ ತಮ್ಮಂದ್ರೆ ಆಸ್ತಿ ಕಬಳಿಸ್ತೇವೆ, ಅಥವಾ ಮನೆ ಒಳಗೆ ಅನ್ಯಾಯಗಳನ್ನು ಮಾಡ್ತೇವೆ ಎಷ್ಟೋ ಬಾರಿ, ಅಥವಾ ದುರ್ಯೋಚನೆಗಳು ಅಲ್ಲೇ ಕೂತ್ಕೊಂಡು ಮಾಡ್ತೇವೆ ಬೇರೆಯವ್ರ ಬಗ್ಗೆ. ದೇವ್ರ ಕೊಂಡೆ ಪಕ್ಕದಲ್ಲಿ ಇಲ್ವಾ? ಆ ದೇವರು ಅಲ್ಲಿ ಸಾಕ್ಷಾತ್ತಾಗಿದ್ದಾನೆ ಅಂತ ನಮಗೆ ಅನಿಸಿದ್ರೆ ಒಂದು ವೇಳೆ, ದೇವರ ಮುಂದೆ ಹೇಗೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಹೇಳಿ? ನಾವೆಲ್ಲ ನಾಸ್ತಿಕರೇ ಹೌದು ಅಂತ, ಪೂರ್ತಿ ನಮಗೆ ನಂಬಿಕೆ ಇಲ್ಲ ಅಂತ. ಅದು ಸುಮ್ಮನೆ ವಿಗ್ರಹ ಇಟ್ಕೊಂಡಿದ್ದೇವೆ ಅಷ್ಟೇ ಹೊರತು ನಮ್ಮ ಖಾತ್ರಿಗೆ ಗೊತ್ತಿದೆ ದೇವರು ಇಲ್ಲ ಅಲ್ಲಿ. ನಾವು ಸುಳ್ಳು ಹೇಳಿದ್ರೂ ಗೊತ್ತಾಗೋದಿಲ್ಲ, ತಪ್ಪು ಮಾಡಿದ್ರೂ ಗೊತ್ತಾಗೋದಿಲ್ಲ ಅನ್ನೋ ಭಾವವೇ ನಮಗಿದೆ ಅಂತ. ಹಾಗಾಗಿ ಇಷ್ಟು ಸಲೀಸಾಗಿ ನಾವು ಎಲ್ಲ ಬೇಡದ ಕಾರ್ಯಗಳನ್ನು ಮಾಡ್ತೇವೆ, ಬೇಡದ ಮಾತುಗಳನ್ನ ಆಡ್ತೇವೆ.
ಸುಳ್ಳುಗಳನ್ನು ಹೇಳ್ತೇವೆ, ಎಲ್ಲ ಮಾಡ್ತೇವೆ ಅಂತ. ಅಂದರೆ ನಂಬಿಕೆ ಇರಬೇಕಾದ ಪ್ರಮಾಣದಲ್ಲಿ ಇಲ್ಲ ಅಲ್ಲಿ ಅಂತ. ನಾನು ನಿನ್ನೆ ಒಂದು ಕಥೆಯನ್ನು ಹೇಳಿದ್ದು, ಶಂಕರಾಚಾರ್ಯರು ಮಗುವಾಗಿದ್ದಾಗ ತಾಯಿಗೆ ಹಾಲು ಕೊಟ್ಟ ಕತೆ, ದೇವಿಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ದೇವಿಗೆ ಹಾಲು ಕೊಟ್ಟ ಕಥೆಯನ್ನು ನಾವು ಎಷ್ಟೋ ಕಡೆ ಅದನ್ನು ಉಲ್ಲೇಖ ಮಾಡಿದ್ದುಂಟು. ಆ ಮಗುವಿಗೆ ನಂಬಿಕೆ ಎಷ್ಟು ಅಂದರೆ ಹಾಲು ಕುಡಿಲೇಬೇಕು ತಾಯಿ ದೇವರು, ಕುಡಿದಿದ್ರೆ ಮಗು ಬಿಡೋದೇ ಇಲ್ಲ ಅಂತ ನಂಬಿಕೆ. ಅದು ಕುಡಿತದೆ, ನಿಜವಾಗಿ ಇದೆ ದೇವರಲ್ಲಿ ಅಂತ. ಎದ್ದು ಬಂದು ಕುಡಿಬೇಕಾಯ್ತು ಪಾರ್ವತಿ ಅಂತ. ಹಾಗಾಗಿ ನಂಬಿಕೆ ಇಡಬೇಕಾದಲ್ಲಿ ಇಡಬೇಕು, ಇಡಬಾರದಲ್ಲಿ ಇಡಬಾರ್ದು. ನಾವೆಲ್ಲ ಖಂಡಿತ ನಾಶವಾಗುವಂಥದ್ದೇ ನಂಬಿರ್ತಕ್ಕಂಥದ್ದು. ನಮ್ಮ ದೇಹ ನಂಬಿದ್ದೇವೆ, ಯಾರೆಲ್ಲೋ ದುಡ್ಡಿದೆ ಅಂದ್ರೆ ಅವನನ್ನು ನಂಬ್ತೇವೆ ನಾವು, ಯಾರೆಲ್ಲೋ ಜನಬಲ ಇದೆ ಅಂದ್ರೆ ಅವನನ್ನು ನಂಬ್ತೇವೆ ನಾವು ಹೋಗಿ. ಇನ್ಯಾರೋ ಈ ಲೋಕದಲ್ಲಿ ನಮ್ಮಂಥದ್ದೇ ಎರಡು ಕಾಲಿನ ಮನುಷ್ಯರನ್ನು ನಂಬ್ತೇವೆ ನಾವು. ಅವನು ಖಂಡಿತ ಮೋಸ ಮಾಡ್ತಾನೆ, ಅಂಥವ್ರು ಎಷ್ಟೋ ಜನ ಇರ್ತಾರೆ, ಅವ್ರನ್ನ ಹೋಗಿ ನಂಬಿ ನಾವು ಮೋಸ ಹೋಗ್ತೇವೆ. ಆದರೆ ಎಲ್ಲಿ ನಂಬಿಕೆಗೆ ಯಾವತ್ತೂ ಎರವಿಲ್ವೋ, ನಂಬಿ ಕೆಟ್ಟವರಿಲ್ಲ ಅಂಥ ಸ್ಥಾನವನ್ನು ನಾವು ನಂಬೋದೇ ಇಲ್ಲ ಅಂತ. ಹಾಗಾಗಿ ನಮ್ಮ ಬದುಕು ಹೀಗಾಗಿರುವಂಥದ್ದು. ಸೀತೆ ನಮಗೆ ಬದುಕಿನಲ್ಲಿ ತೋರಿಸಿರ್ತಕ್ಕಂಥ ಪಾಠ ಅದು ಅಂತ. ಎಷ್ಟು ದೊಡ್ಡ ಅನಾಹುತ ಆಯಿತು ಅದರ ಪರಿಣಾಮ ಅಂದರೆ, ಯಾವ ರಾಮನ ಸಲುವಾಗಿ ಲಕ್ಷ್ಮಣನಿಗೆ ಸೀತೆ ಆ ಮಾತುಗಳನ್ನ ಆಡಿಲ್ಲ, ಆ ರಾಮನೇ ದೂರ ಆಗ್ತಾನೆ. ಯಾವ ರಾಮನ ಸಲುವಾಗಿ, ಅಷ್ಟು ರಾಮನ ಸಲುವಾಗಿ ಅವಳು ಮಾಡಿರ್ತಕ್ಕಂಥದ್ದು, ಮತ್ತು ಬೇರೆ ಏನೂ ಇಲ್ಲ. ಲಕ್ಷ್ಮಣನ ಮೇಲೆ ತುಂಬ ಒಳ್ಳೆ ಭಾವನೆ ಇತ್ತು ಆಕೆಗೆ. ಆದರೆ ಆ ಹೊತ್ತಿನಲ್ಲಿ ರಾಮನಿಗೇನೋ ತೊಂದರೆ ಆಗ್ತಾ ಇದೆ. ಹಾ ಸೀತೆ ಹಾ ಲಕ್ಷ್ಮಣ ಆರ್ತನಾದ ಕೇಳಿದ್ದೆ ದೂರದಿಂದ, ಏನೋ ರಾಮನಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆತಂಕ. ಹೋಗು ನೀನು ಅಂತ ಲಕ್ಷ್ಮಣನಿಗೆ ಆದೇಶ. ಹೋಗಲಿಲ್ಲ ಅವನು. ಒಂಚೂರು ಅದು ರಾಮನ ಮೇಲೆ ನಂಬಿಕೆ ಕೂಡ ಲಕ್ಷ್ಮಣ ಮತ್ತೆ ಹೇಳ್ತಾ ಇದ್ದಾನೆ. ಅದೇನಂದ್ರೆ, ರಾಮನ ಯಾವತ್ತೂ ರಾಮ ಅರ್ಥನಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಣ ಸೀತೆಗೆ ಹೇಳುವಂಥದ್ದು ಇದು ರಾಮನ ಧ್ವನಿ ಅಲ್ಲ. ಯಾಕೆಂದ್ರೆ ಧ್ವನಿ ರಾಮನ ಹಾಗೆ ಇರ್ಬೋದು, ಆದರೆ ಈ ಆರ್ತನಾದ ರಾಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧದಲ್ಲಿ ರಾಮನು ಯಾರಿಗೂ ಸೋಲಲಿಕ್ಕೆ ಸಾಧ್ಯ ಇಲ್ಲ. ಪಟ್ಟಿ ಮಾಡಿ ಹೇಳ್ತಾನೆ ಲಕ್ಷ್ಮಣ. ದೇವತೆಗಳು, ಅಸುರರು, ಗಂಧರ್ವರು, ಯಕ್ಷರು, ಪತಗ ಪನ್ನಗರು, ಮನುಷ್ಯರು, ನಾಗಗಳು, ಇವರು ಯಾರಿಂದಲೂ ಕೂಡ ರಾಮನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾರೂ ಕೂಡ ರಾಮನಿಗೆ ಪ್ರತಿಭಟರಲ್ಲ. ಹಾಗಿದ್ದಾಗ ರಾಮ ಆರ್ತನಾದ ಮಾಡೋದು ಹೇಗೆ? ಒಂದು ವೇಳೆ ರಾಮನಿಗೆ ಯುದ್ಧದಲ್ಲಿ ಹಿನ್ನಡೆಯೇ ಬಂದರೂ ಕೂಡ ಆರ್ತನಾದ ರಾಮ ಮಾಡಲಿಕ್ಕಿಲ್ಲ ಅಂತ. ಯುದ್ಧದಲ್ಲಿ ದೇಹವನ್ನು ಒಪ್ಪಿಸ್ಬೋದು ಹೊರತು ಆರ್ತನಾದ ರಾಮನ ಬಾಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಮೋಸ, ಇದು ಅದೇ ರಾಕ್ಷಸನ ಮಾಯೆ ಇದು ಎಂಬುದಾಗಿ ಹೇಳ್ತಾನೆ. ಆಕೆಗೆ ಭಾವದ ಭರದಲ್ಲಿ ರಾಮನ ಪರಾಕ್ರಮದಲ್ಲಿ ಕೂಡ ನಂಬಿಕೆ ಇಲ್ಲ ಅಂತಲ್ಲ, ಆದರೆ ಏನೋ ಆಗಿದೆ ರಾಮನಿಗೆ ಅಂತ ಬಂದ್ಬಿಟ್ಟಿದೆಯಲ್ಲ ಅವಳಿಗೆ. ಅಲ್ಲಿ ಏನೋ ಆಗಿದೆ ಅಂತ ರಾಮನಿಗೆ ಅನ್ಸಿದೆಯಲ್ಲ ಅಂತ. ಅದು ಒಂದು ಕಡೆ ಅಂತ. ಇನ್ನೊಂದು ಕಡೆಯಿಂದ ಇದು ಕೂಡ ಲಕ್ಷ್ಮಣನ ಮೇಲೂ ಕೂಡ ನಂಬಿಕೆ ಕಡಿಮೆ ಆಗಿಬಿಟ್ಟಿದೆ ಅಲ್ಲಿ. ಆ ಕ್ಷಣದಲ್ಲಿ, ಆ ಹೊತ್ತಿನಲ್ಲಿ, ನೀನು ದ್ರೋಹಿ, ನೀನು ದುರುದ್ದೇಶದಲ್ಲಿದೆಯೇ, ನೀನೇನೋ ರಾಮನಿಗೆ ತೊಂದರೆ ಆದಾಗ ಬೇರೆ ಏನೋ ಉದ್ದೇಶ ಇಟ್ಕೊಂಡಿದೆಯಾ, ನೀನು ನನ್ನ ಮೇಲೆ ಪಾಪ ದೃಷ್ಟಿ ಇದೆ ನಿನಗೆ ಎಂಬುದಾಗಿ ಹೇಳ್ಬಿಟ್ಲು ಅಂತ. ಒಮ್ಮೆ ಲಕ್ಷ್ಮಣ ಸೈರಿಸ್ತಾನೆ, ಭವತಿ ದೈವತಮ್ಮಮ್ಮ, ನನ್ನ ದೇವರು ನೀನು, ಏನು ಬೇಕಾದರೂ ಹೇಳು, ನಾನು ಸಹಿಸ್ಕೊಳ್ತೇನೆ ಅಂತ. ಇನ್ನೊಮ್ಮೆ ಆ ಮಾತು ಬಂದಾಗ ನಸಹೆ ಅಂತ, ಸಹಿಸೋದಿಲ್ಲ ನಾ ಈ ಮಾತನ್ನು ಅಂತ ಬಂತು. ಕಾಯಿಸಿದ ನಾರಾಚ, ನಾರಾಚ ಅಂದರೆ ಬಾಣ, ನೇರವಾಗಿರ್ತಕ್ಕಂಥ ಬಾಣಕ್ಕೆ ನಾರಾಚ ಎಂಬುದಾಗಿ ಹೆಸರು. ಬಾಣಗಳಲ್ಲಿ ಬೇರೆ ಬೇರೆ ವೈವಿಧ್ಯ ಇರ್ತದೆ. ಅರ್ಧಚಂದ್ರ ಇರ್ತದೆ, ಭಲ್ಲ ಇರ್ತದೆ, ಕರ್ಣಿ ವಿಕರ್ಣಿ, ಕೊಕ್ಕೆ ಇರ್ತಕ್ಕಂಥದ್ದು, ಅಂಥವೆಲ್ಲ ಬಾಣಗಳಿರ್ತವೆ. ನಾರಾಚ ಅಂದರೆ ನೇರವಾಗಿರ್ತಕ್ಕಂಥ ಮಾಮೂಲಿ ನೀವು ಬಾಣವನ್ನು ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇಂಥದ್ದು ಅಂತ. ಆ ನಾರಾಚವನ್ನು ಕೆಂಪಗೆ ಕಾಯಿಸಿ ಈ ಕಿವಿಯಿಂದ ಈ ಕಿವಿಗೆ ಸುರಿದಂತೆ ಆಯಿತು ಅಂತ ಲಕ್ಷ್ಮಣ ಹೇಳಿದ್ದು ಆ ಸಮಯದಲ್ಲಿ. ನಿನ್ನ ಮಾತುಗಳು ಕಾದ ಬಾಣವನ್ನು ಬಲಗಿವಿಯಿಂದ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಅಂದರೆ ಚುಚ್ಚಿ ಹೊರಗೆ ತೆಗೆದಂತೆ ಅಂತ, ಹಾಗಿದೆ ಈ ಮಾತುಗಳು ಅಂತ, ಸಹಿಸೋದಿಲ್ಲ ಎಂಬುದಾಗಿ ಹೇಳಿ ಶಪಿಸಿದ ಸೀತೆಯನ್ನು ಅಲ್ಲಿಯೇ. ಧಿಕ್ತ್ವ, ನಿನಗೆ ಧಿಕ್ಕಾರವಿರಲಿ, ಅದ್ಯ ಪ್ರಣಶ್ಯತ್ವ, ಹಿಂದೆ ನೀನು ನಾಶವಾಗುವಂತ. ನಾಶ ಅಂದರೆ ಅದರ್ಶನ ಅಂತರ್ಥ, ಅದಕ್ಕೆ ಅದು ಹತ್ವಿಗೆ ಅರ್ಥ ಇರ್ತಕ್ಕಂಥದ್ದು. ಹಿಂದೆ ನೀನು ಇಲ್ಲದಾಗಿ ಹೋಗುವಂತ. ಹಾಗೆ ಆಯ್ತದ, ಆ ಕ್ಷಣದಲ್ಲೇ ಹಾಗೆ ಆಯ್ತದು. ಅಲ್ಲಿಂದ ಮುಂದೆ ಕೆಲವೇ ಕ್ಷಣ ಅಂತ ರಾವಣ ಬಂದ, ಬ್ರಾಹ್ಮಣ ವೇಷದಲ್ಲಿ, ತಪಸ್ವಿ ವೇಷದಲ್ಲಿ ರಾವಣ ಬಂದ, ನಂಬಿದಳು. ಅಂದರೆ ಈ ಸರಣಿ ನೋಡಿ ಅಂತ ಹೇಗೆ ಹೋಯ್ತದು ಅಂತ. ಉದ್ದಕ್ಕೂ ಆಗಿದ್ದೇನು ಅಂದರೆ ನಂಬಿಕೆ ಅಪನಂಬಿಕೆಗಳ ಅಸ್ತವ್ಯಸ್ತತೆ ಅಂತ. ನಂಬಿಕೆ ಇರಬೇಕಾದ್ರೆ ಅಪನಂಬಿಕೆ, ಅಪನಂಬಿಕೆ ಇರಬೇಕಾಗಿದ್ದಲ್ಲಿ ನಂಬಿಕೆ ಅಂತ. ಹಾಗಾಗಿ ಸೀತೆ ಬಹಳ ದೊಡ್ಡವಳು. ನೀವು ಸೀತೆಯನ್ನು ನಿಮಗೆಲ್ಲ ಹೊಲಿಸ್ಕೊಳಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ನಿಮಗೆ ನಮಗೆ ಹೋಲಿಕೆ ಮಾಡುವಂಥದ್ದಲ್ಲ. ಆದರೆ
ಇದು ನಮಗೆ ದೃಷ್ಟಾಂತ ಅಂತ. ಆ ದೇವರು ಮನುಷ್ಯತ್ವದಲ್ಲಿ ಬಂದು ನಮಗೆ ಮಾಡಿರ್ತಕ್ಕಂಥ ಪಾಠ ಅಂತ, ಇದು ಹೇಗಿರ್ತದೆ ಅನ್ನೋದನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿರ್ತಕ್ಕಂಥದ್ದು ಎಂಬುದಾಗಿ ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ಇಷ್ಟೇ, ನಂಬಬೇಕಾದುದನ್ನು ಗಟ್ಟಿಯಾಗಿ ನಂಬೋಣ, ಮತ್ಯಾವುದನ್ನು ನಂಬದೇ ಇರೋಣ ಅಂತ. ಈ ಪ್ರಪಂಚ ನೀರ ಮೇಲಿನ ಗುಳ್ಳೆ, ನಿಜವಲ್ಲ, ಇದನ್ನು ನಂಬಬಾರದು ಅಂತ. ಇದು ಸತ್ಯ ಅಲ್ಲ, ಮಿಥ್ಯೆ ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ. ಇದು ಸತ್ಯ ಅಲ್ಲ, ಮಿಥ್ಯೆ ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ. ಇದು ಗಂಧರ್ವ ನಗರದಂತೆ, ಕನಸಿನಂತೆ ಇದು ಅಂತ. ಇವತ್ತಿದ್ದು ನಾಳೆ ಇಲ್ಲ, ಇದು ಸ್ಥಿರ ಅಲ್ಲ, ಇದನ್ನು ನಂಬಬೇಡ ಅಂತ. ಅದನ್ನು ನಂಬು. ಅದಕ್ಕೆ ಸತ್ಯ ಎಂಬುದಾಗಿ ಹೆಸರು. ಸತ್ಯ ಅಂದರೆ ಇತ್ತು, ಇದೆ, ಇರ್ತದೆ ಅಂತ. ತ್ರಿಕಾಲ ಬಾಧಿತ, 3 ಕಾಲದಲ್ಲಿ ಕೂಡ ಬಾಧೆ ಇಲ್ಲ ಅದಕ್ಕೆ. ಹಿಂದೆ, ಇಂದು, ಮುಂದೆ ಯಾವಾಗಲೂ ಇರುವಂಥದ್ದು. ಉಳಿದಿದ್ದೆಲ್ಲ ಇಂದಿದ್ರೆ ನಾಳೆ ಇಲ್ಲ, ಇಂದಿದ್ದಂತೆ ನಾಳೆ ಇಲ್ಲ ಅಂಥದ್ದು ಮತ್ತೆಲ್ಲವೂ ಕೂಡ. ಹಾಗಾಗಿ ಅಂಥ ರಾಮನ ಚರಣವನ್ನು ನಾವು ಗಟ್ಟಿಯಾಗಿ ನಂಬೋಣ. ಮತ್ತೇನಾರು ನಂಬಬೇಕು ಅಂದರೆ ರಾಮನ ಸಂಬಂಧ ಇದ್ದರೆ ಮಾತ್ರ ನಂಬಬೇಕು. ನಾವು ಯಾರೋ ರಾಮನ ಸೇವಕರು, ರಾಮನ ಭಕ್ತರು, ರಾಮನಾಮ, ರಾಮಾಯಣ, ಆ ರಾಮ ಸಂಸರ್ಗ ಇದ್ದಲ್ಲಿ ನಾವು ನಂಬಬೇಕು ಹೊರತು ಮತ್ಯಾವುದನ್ನು ನಂಬದೇ ಇದ್ದರೆ ನಮ್ಮ ಜೀವನ ಇವರಂತೆ ಆಗ್ಬೋದು. ಶಬರಿಯಂತೆ, ಸಂಪಾತಿಯಂತೆ, ವಿಭೀಷಣನಂತೆ ಆಗ್ಬೋದು ಅಂತ. ಹಾಗಾಗಿ ಆ ರೀತಿಯ ನಂಬಿಕೆ ನಮಗೆಲ್ಲರಿಗೂ ಬರಲಿ. ಅಪನಂಬಿಕೆ ಇರಬೇಕಾದಲ್ಲಿ ಇರಲಿ. ಅಪನಂಬಿಕೆ ಕೆಟ್ಟದಲ್ಲ. ಅಪನಂಬಿಕೆ ಎಲ್ಲಿ ಬೇಕೋ ಎಲ್ಲಿ ಜಾಗ ಬೇಕೋ ಅಲ್ಲಿ ಅಂತ, ಅಲ್ಲಿ ಅಪನಂಬಿಕೆ ಇಟ್ಕೊಳ್ಳೋಣ, ಅದು ಬೇಕಾಗ್ತದೆ. ದೇವರ ಸೃಷ್ಟಿ ಯಾವುದೂ ಕೂಡ ವ್ಯರ್ಥ ಅಲ್ಲ, ಕಾರಣ ಇದೆ ಪ್ರತಿಯೊಂದಕ್ಕೂ ಕೂಡ. ಆದರೆ ನಂಬಬೇಕಾದಲ್ಲಿ ಅಪನಂಬಿಕೆ ಮಾಡಿದರೆ ಅದನ್ನು ಭಾಗವತಾಪಚಾರಣ ಶಬ್ದದಿಂದ ಹೇಳಿದೆ. ಅದನ್ನು ಒಂದು ಸ್ವಲ್ಪ ಅಪನಂಬಿಕೆ ದೇವರಲ್ಲಿ ಮಾತ್ರ ಅಲ್ಲ, ಯಾರು ದೇವರಿಗೆ ಹತ್ತಿರ ಇರ್ತಾರೋ ಅಂಥ ಸ್ಥಾನಗಳು, ಅಲ್ಲಿ ನಾವು ಅಪನಂಬಿಕೆ ಮಾಡಿದರೂ ಕೂಡ ತುಂಬ ದುಷ್ಪರಿಣಾಮಗಳಾಗ್ತವೆ, ತುಂಬ ಅನರ್ಥಗಳಾಗ್ತವೆ. ಹಾಗಾಗಿ ನಂಬಬೇಕಾದದನ್ನು ಗಟ್ಟಿಯಾಗಿ, ಶಾಶ್ವತವಾಗಿ, ಸ್ಥಿರವಾಗಿ ನಂಬೋಣ ಎಂಬುದಾಗಿ ಹೇಳಿ ನಿಮ್ಮೆಲ್ಲರನ್ನು ನಮ್ಮ ರಾಮಚಂದ್ರಾಪುರ ಮಂಡಲದ ಭೀಮನಕೋಣೆ, ಪುರಪೆಮನೆ, ಕಾನಗೋಡುವರೆಯಿಂದ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಭಕ್ತರನ್ನು ಮತ್ತು ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಭಕ್ತಶ್ರೇಷ್ಠರನ್ನು, ನಮ್ಮ ಪ್ರಸನ್ನ ಭಟ್ಟಿದ್ದಾರೆ, ಕೊಪ್ಪದ ಪ್ರಖ್ಯಾತ ದೈವಜ್ಞ, ಅವರನ್ನು, ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ನಿಮ್ಮ ನಂಬಿಕೆ ಮತ್ತು ರಾಮನ ಅನುಗ್ರಹ ಇದೆರಡೂ ಪರಸ್ಪರ ಸ್ಥಿರವಾಗಲಿ, ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ.